ಪ್ರವರ್ತಿಸಿ ಬಂದಿರುವಂತಹ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜವಾಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದು. ಮೋಕ್ಷ ಅಧಿಕಾರದ 2ನೇ ಮಂಗಲ ಕಲಶ. ಪ್ರಜ್ಞಾಚೇತಿ ಕಥಮಪಿ ನಿಪುಣಯೇ ಪಾತಿತಾ ಸಾವಧಾನೇ ಸೂಕ್ಷ್ಮೇಂತಃ ಸಂಧಿಬಂಧೇ ನಿಪತತಿ ರಭಸಾತ್ ಆತ್ಮಕರ್ಮೋಪಯಶ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಲಸಾ ಧಾಮ್ನಿ ಚೈತನ್ಯಪೂರೇ ಬಂಧಂ ಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನೌ. ಎಂದರೆ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಯಾರಿಗೆ ಶುದ್ಧತ್ವ ಪರಿಣಮನವಾಗುತ್ತದೆ ಆ ಜೀವನಿಗೆ ಶುದ್ಧ ಸ್ವರೂಪದ ಅನುಭವವು ಅವಶ್ಯವಾಗಿ ಆಗುತ್ತದೆ. ಇದರಲ್ಲಿ ವಂಚನೆ ಇಲ್ಲ. ಮತ್ತು ಅನ್ಯಥಾ ಸರ್ವಥಾ ಪ್ರಕಾರದಿಂದ ಅನುಭವವಾಗುವುದಿಲ್ಲ. ಆದುದರಿಂದ ಶುದ್ಧ ಸ್ವರೂಪದ ಅನುಭವವು ಮೋಕ್ಷದ ಕಾರಣವಿದೆ. ಏನು ಹೇಳಿದರಲ್ಲಿ ಯಾವ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಜೀವದ ಯಾವ ತ್ರಿಕಾಲಿ ಶುದ್ಧತ್ವ ರೂಪದ ಪರಿಣಮನ ಇದೆಯೋ ಅದನ್ನು ಈ ಜ್ಞಾನ ತನ್ನೊಳಗೆ ಸರ್ವಥಾ ಧಾರಣ ಮಾಡಿದ್ದ. ಇದು ಪ್ರಗಟ ರೂಪದಿಂದ ಅಥವಾ ಅದಕ್ಕೆ ಯಾವುದು ಬಾಧಾರೂಪದ ನಿಮಿತ್ತ ಇದೆಯೋ ಅದರ ಅಭಾವಪೂರ್ವಕ ನೋಡಿದ ಮೇಲೆ ಕೇವಲ ಜ್ಞಾನ ಅಂಥೇಳಿ ಹೇಳಬಹುದು. ಆದರೆ ಯಾವಾಗ ಆತ್ಮನ ಅನುಭೂತಿ ಆಗ್ತಿದೆ ಆ ಸಮಯದಿಂದ ಜೀವದ್ಯಾವ ಶುದ್ಧತ್ವ ರೂಪದ ಪರಿಣಮನ ಇದೆ ಅದನ್ನು ಆ ಸಮ್ಯಜ್ಞಾನ ಸರ್ವಥಾ ಗ್ರಹಣ ತನ್ನಲ್ಲೇ ಧಾರಣ ಮಾಡಿರ್ತಿದೆ. ಜ್ಞಾನದೊಳಗ ಆ ದ್ರವ್ಯದ ಯಾವ ಶುದ್ಧತ್ವ ರೂಪದ ಪರಿಣಮನ ಇದೆಯೋ ನಿನ್ನೆ ಸ್ಥೂಲ ರೂಪದಿಂದ ಸಾಂಕೇತಿಕವಾಗಿ ಹೇಳಿದ್ದಿತ್ತು. ಏನು ಶುದ್ಧತ್ವ ರೂಪದ ಪರಿಣಮನ ಅರ್ಥಾತ್ ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣಗಳ ಪ್ರತಿಯೊಂದು ಗುಣದ 3 ಕಾಲದ ಪರ್ಯಾಯಗಳ ಇವುಗಳನ್ನು ಯಾವುದೇ ರೂಪದಿಂದ ಬಿಟ್ಟುಕೊಡದ್ದನ್ನು ಯಾವುದಕ್ಕೂ ಯಾವುದೇ ಪ್ರಕಾರದ ಅವ್ಯವಸ್ಥೆಯ ಆಗದೇ ಇರುವ ರೂಪದಿಂದ ಯಾವ ದ್ರವ್ಯದ ಪರಿಣಮನ ಇದೆಯಲ್ಲ ಅಭೇದ ಯಾವ ಪರ್ಯಾಯಕ್ಕನೂ ಯಾವ ಗುಣಕ್ಕನೂ ಅವ್ಯವಸ್ಥೆ ಆಗುವಂಥದ್ದ ದ್ರವ್ಯದೊಳಗೆ ಸ್ವಭಾವನೆ ಇಲ್ಲ. ಅದನ್ನೇ ಶುದ್ಧತ್ವ ಅಂಥೇಳಿ ಹೇಳಿದರು. ಯಾವ ಗುಣಕ್ಕೆ ವಿಶೇಷ ಮಹಿಮೆ ಇದೆ ಯಾವ ಗುಣಕ್ಕೆ ಸಾಮಾನ್ಯ ಇದೆ ಹೀಗಿಲ್ಲ. ಪ್ರತಿಯೊಂದು ಗುಣ ನಿನ್ನೆ ವಿಷಯ ನಿಜವಾಗಿ ಲಕ್ಷ್ಯದೊಳಗೆ ಇಟ್ಕೊಳ್ಳುವಂಥದ್ದು ಚಿಂತನೆ ಮಂಥನ ಮಾಡುವಂಥದ್ದು ಇತ್ತು. ಏನು ಆ ವಿಷಯದ ಅಂಥದ್ದೇ ಇದೆ. ಸೂಜಿಯ ತುದಿಯ ಮೇಲೆ ಅಸಂಖ್ಯ ಔದಾರಿಕ ಶರೀರವಿದೆ. ಒಂದೊಂದು ಶರೀರದೊಳಗ ಅನಂತ ಜೀವಿದವೆ.
ಪ್ರತಿಯೊಂದು ಜೀವದಲ್ಲಿ ಆಕಾಶದ ಪ್ರದೇಶದ ಅನಂತ ಗುಣ ಇದ್ದಾವೆ. ಪ್ರತಿಯೊಂದು ಗುಣಕ್ಕೆ 3 ಕಾಲದ ಸಮಯ ಎಷ್ಟಿದಾವೆಯೋ ಅಷ್ಟು ಪರ್ಯಾಯ. ಯಾವುದು ಯಾವಾಗ ಶಕ್ತಿ ರೂಪದಿಂದ ಇದೆ, ಯಾವುದು ಯಾವಾಗ ವ್ಯಕ್ತ ರೂಪ ಆಗ್ತಿದೆ, ಯಾವುದು ಯಾವ ಸ್ವಭಾವ ರೂಪದಿಂದ ತ್ರಿಕಾಲ ಇರ್ತಿದೆ, ಇದಾವುದಕ್ಕೂ ಯಾವುದೇ ಪ್ರಕಾರದ ಬಾಧೆ ಅವ್ಯವಸ್ಥೆ ಆಗದೇ ಇರುವಂಥ ಯಾವ ದ್ರವ್ಯದ ಸ್ವರೂಪ ಇದೆಯಲ್ಲ ಅದನ್ನು ಶುದ್ಧ ಸ್ವರೂಪ ಅಂತಾರೆ. ಇದರದ ವಿಚಾರ ನಿಜವಾಗಿ ಮಾಡುವುದು ಕಲ್ಯಾಣಾಭಿಲಾಷಿ ಜೀವ ಮಾಡಬೇಕಾಗುವುದು. ಹೊರಗಿಂದ ಏನೆಲ್ಲ ನಡೀತಾ ಇರ್ತಿದೆ, ಪುದ್ಗಲದ ಕಾರ್ಯ ಇದೆ, ಜೀವ ದ್ರವ್ಯದ ಕಾರ್ಯ ಇದೆ, ಪರ್ಯಾಯದ ಕಾರ್ಯ ಇದೆ. ಅದರೊಳಗೆ ಏನು ಮಾಡಬೇಕಾದಂಥದ್ದಿಲ್ಲ. ಆದರೆ ಯಾವುದು ಇದೆಯೋ ಅದನ್ನು ಸ್ವೀಕಾರ ಮಾಡೋದ, ಧಾರಣ ಮಾಡೋದ, ಗ್ರಹಣ ಮಾಡೋದ ನಿಜವಾಗಿ ಅಪೂರ್ವ ಸಾಧನ ಇದೆ ನೋಡ್ರಿ. ಅಪೂರ್ವ. ಈ ಭವದಲ್ಲಿ ನಾವೇನಾದರೂ ಹೊಸದು ಮಾಡಿದ್ದೇವೆ ಅಂಥೇಳಿ ನಮ್ಮಷ್ಟಕ್ಕೆ ನಮಗೆ ಅಜ್ಞಾನದಿಂದ ಅನ್ನಿಸಿದ್ರೂ ಕೂಡ ಅದೆಲ್ಲ ಅನಂತ ಬಾರಿ ಮಾಡಿದ್ದೇ ಇದೆ. ಭಾವ ಸಾಪೇಕ್ಷ ಮತ್ತು ವಸ್ತುವಂತೂ ಸ್ವಯಮೇವ ನಿರಂತರ ಪರಿಣಮನಶೀಲ ಇದೆ. ಇನ್ನೂ ಇದನ್ನು ಬೇರೆ ರೂಪದಿಂದ ದ್ರವ್ಯದ ಶುದ್ಧ ಸ್ವರೂಪ ಅಂದ್ರಲ್ಲ, ಜೀವದ ಶುದ್ಧ ಸ್ವರೂಪ ಅಂದ್ರಲ್ಲ, ಅದನ್ನು ಇನ್ನೂ ಬೇರೆ ರೂಪದಿಂದ ನೋಡಿದ್ರೆ ಯಾವ ಅಗುರು ಲಘುತ್ವ ಗುಣದ ಷಡ್ಗುಣ ಹಾನಿ ವೃದ್ಧಿ ಆಗುತ್ತಿದೆಯಲ್ಲ, ಅದು ಯಾವ ಕಾಲಕ್ಕೂ ಯಾವುದೇ ಕಾರಣದಿಂದ ನಿಂತು ಹೋಗುವುದಿಲ್ಲ, ಅದರೊಳಗೆ ಯಾವುದೇ ವ್ಯತ್ಯಾಸ ಬರುವುದಿಲ್ಲ. ಅಂಥದ್ದು ಯಾವ ದ್ರವ್ಯದ ಪರಿಣಾಮ ಇದೆಯೋ ಅದು ಶುದ್ಧ ಸ್ವರೂಪದ ಅದನ್ನು ಸಂಪೂರ್ಣ ರೂಪದಿಂದ ಸರ್ವಥಾ ರೂಪದಿಂದ ಜ್ಞಾನ ಧಾರಣೆ ಮಾಡ್ತಿದೆ. ಸರ್ವಥಾ ರೂಪದಿಂದ ಪ್ರತಿಯೊಂದು ಗುಣದ ಯಾವ ಸಾರ್ವಭೌಮಿಕತೆ ಇದೆ, ಪರಮ ಸ್ವತಂತ್ರತೆ ಇದೆ, ಯಾವ ರೀತಿ ಅದ ದ್ರವ್ಯದೊಳಗ ತನ್ನತನವನ್ನು ಪರನಿರಪೇಕ್ಷತೆಯಿಂದ ಉಳಿಸಿಕೊಂಡು ಬರ್ತಾ ಇದೆ, ಅದನ್ನು ಪ್ರತಿಯೊಂದು ಗುಣದ ಆ ಸ್ವರೂಪವನ್ನು ಅಂಥ ಸ್ವರೂಪದೊಳಗೆ ಅಂತರ್ನಿಮಗ್ನ ಪರಮ ತೃಪ್ತ ಇರುವಂಥ ಪ್ರತಿಯೊಂದು ಗುಣದ ಯಾವುದು ವ್ಯವಸ್ಥೆ ಇದೆಯೋ ಅದನ್ನು ಧಾರಣ ಮಾಡಿರುವಂಥ ಯಾವ ಶುದ್ಧ ದ್ರವ್ಯದ ಪರಿಣಮನ ಇದೆಯೋ ಅದನ್ನೆಲ್ಲ ತಗೊಂಡು ದ್ರವ್ಯ ಪರಿಣಾಮ ಮಾಡ್ತಾ ಇದೆ. ಯಾವುದನ್ನೆಲ್ಲ ಅನಂತ ಗುಣಗಳ ಪ್ರತಿಯೊಂದರ ಪರಮ ಸ್ವತಂತ್ರತೆಯನ್ನು, ಅರೆ ಪ್ರತಿಯೊಂದು ಗುಣದ ಪ್ರತಿ ಸಮಯದ ಯಾವ ಪರ್ಯಾಯ ಇದೆಯೋ ಅದಕ್ಕೆ ಯಾವುದರಿಂದನೂ ಅನ್ಯ ಗುಣದ ಪರ್ಯಾಯದಿಂದ ಒಂದು ಸ್ವಲ್ಪ ಕೂಡ ಬಾಧೆ ಇಲ್ಲ. ಯಾವುದೇ ಅನ್ಯ ಗುಣದ ಪರ್ಯಾಯದಿಂದ ಒಂದು ಗುಣದ ಪರ್ಯಾಯಕ್ಕೆ ಯಾವುದೇ ರೀತಿಯ ಸಹಕಾರ ಇಲ್ಲ. ಇಂಥ ಯಾವ ಅನಂತ ಗುಣಗಳದ್ದ ಸಮೂಹ ರೂಪದ ಪರಿಣಮನ ಇದೆಯಲ್ಲ, ಅದ ದ್ರವ್ಯದ ಶುದ್ಧತ್ವ ರೂಪದ ಪರಿಣಾಮ. ಅದನ್ನು ಜ್ಞಾನ ಸರ್ವಥಾ ರೂಪದಿಂದ ಧಾರಣ ಮಾಡಿದೆ.
ಎಂಥ ಸಾಮರ್ಥ್ಯ ಇದೆ ಜ್ಞಾನದೊಳಗ. ಅರೆ ದ್ರವ್ಯದ ಸಾಮರ್ಥ್ಯ ಅಂತೂ ಅಪರಿಮಿತ. ಮನೆಯಲ್ಲಿ 4 ಜನ ಸದಸ್ಯರಿಗೆ 4 ಜನ ಅಧಿಕ ಆದರು ಅಂತಂದ್ರೆ ಎಷ್ಟು ತಲೆಗೆ ವ್ಯಾಪಾರ ಆಗ್ತಿದೆ. ಅನಂತ ಗುಣ, ಪ್ರತಿಯೊಂದು ಗುಣದ ಸ್ವಾತಂತ್ರ್ಯಕ್ಕೆ ಯಾವುದೋ ಪ್ರಕಾರದ ಬಾಧೆ ಇಲ್ಲ. ದ್ರವ್ಯದ ಸಮೀಪ ಹೋಗಬೇಕ್ರೆ ಅದನ್ನೇ 14ನೇ ಗಾಥೆಯೊಳಗೆ ಹೇಳಿ ಬಂದ್ರಲ್ಲ, ತರಕಾರಿಯೊಳಗೆ ಬೆರೆತು ಹೋಗಿರುವಂಥ ಲವಣದ ಸಮೀಪ ಹೋಗಿ ನೋಡಿದರೆ ಯಾವ ವ್ಯತ್ಯಾಸನೂ ಇಲ್ಲ. ಆ ಭರಣಿಯೊಳಗಿರುವಂಥ ಲವಣ ಪುನಃ ಪುನಃ ವಿಷಯ ಬುದ್ಧಿಯ ಭೂಮಿಕೆಯೊಳಗೆ ಬರಲಿಕ್ಕೆ ಬೇಕಾರೆ ಆಧ್ಯಾತ್ಮದೊಳಗ ಪುನರುಕ್ತಿ ದೋಷ ಇಲ್ಲ. ಎಷ್ಟು ವಿಷಯ ಬುದ್ಧಿಯೊಳಗೆ ಬರ್ತಿದೆಯೋ ಅಷ್ಟ ಬುದ್ಧಿಯೊಳಗ ಅನಾವಶ್ಯಕವಾಗಿ ಸೇರಿಕೊಳ್ತಾ ಇರುವಂಥ ಕಸ ಎಲ್ಲ ಹೊರಟು ಹೋಗ್ತಿದೆ, ಹಾರಿ ಹೋಗ್ತಿದೆ, ಕಮ್ಮಿ ಆಗ್ತಿದೆ. ಅನಾವಶ್ಯಕ ಸೇರಿಕೊಳ್ತಾ ಇದೆ, ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ಜೈನ ದರ್ಶನಕಾರರು ಹೇಳಿದರು, ಈ ಜೀವ, ಅದೇ ಅಪ್ಪಾಜಿ ಹೇಳಿದರು, ಈ ಜೀವ ತನ್ನ ಸಲುವಾಗಿ, ಇಹಲೋಕದ ಸುಖದ ಸಲುವಾಗಿ, ತಾನು ನಂಬಿಕೊಂಡಿರುವಂಥ ಪರಿವಾರದ ಸಲುವಾಗಿ, ಪಂಚೇಂದ್ರಿಯಗಳ ಸುಖದ ಸಲುವಾಗಿ ಎಷ್ಟೇ ಪಾಪ ಮಾಡಿದ್ರೂ ಅನರ್ಥದಂಡ ಪಾಪ ಅದರ ಅನಂತ ಗುಣಿತ ಇದೆ. ಹಾಗಾದ್ರೆ ಅನರ್ಥದಂಡ ಯಾವುದು ಬಂದು ಬೀಳ್ತಾ ಇದೆಯಲ್ಲ ನಿರರ್ಥಕವಾಗಿ, ಅದು ಬಿಟ್ಟು ಹೋಗ್ತಿದೆ. ಈ ವಸ್ತು ಸ್ವರೂಪದ ಪುನಃ ಪುನಃ ಬುದ್ಧಿಯೊಳಗೆ ಧಾರಣ ಆಯಿತು ಅಂತ. ಇಲ್ಲೇನಾಗಿದೆ? ಅದೇ ಕಾರಣದಿಂದ ಮೋಕ್ಷ ಆಗಿದೆ ರೀ. ಯಾವ ಕಾರಣದಿಂದ? ಬುದ್ಧಿಯೊಳಗ ದ್ರವ್ಯದ ಯಾವ ಶುದ್ಧ ಪರಿಣಾಮನ ಇದೆಯೋ ಅದು ಸರ್ವಥಾ ಧಾರಣ ಆಗಿರುವುದರಿಂದನ ಅಲ್ಲಿ ಅನ್ಯಕ್ಕ ಅವಕಾಶ ಇಲ್ಲ. ಕಸಕ್ಕ, ಧೂಳಕ್ಕ, ಮಲಿನತೆಗೆ ದ್ರವ್ಯದ ಅರೆ ಮಹಿಮಾ ಬರಬೇಕ್ರಿ, ಉಕ್ಕಿ ಉಲ್ಲಸಿತ ಆಗಬೇಕು. ಪುರುಷಾರ್ಥ ಏನು? ದ್ರವ್ಯ ಗುಣ ಪರ್ಯಾಯ, ಅದರ ವೈಶಾಲ್ಯತೆ ಎಷ್ಟ? ಅರೆ 10 ನಿಟ್ಟಿಗೆ ಅನಂತ ಇರುವಂಥ ಆಕಾಶದ ಪ್ರದೇಶ ಎಷ್ಟಿದಾವೆಯೋ ಅಷ್ಟು ಪ್ರದೇಶದಿಂದ ಗುಣಾಕಾರ ಮಾಡಿದರೆ ಎಷ್ಟು ಅಂಕಿ ಬರ್ತಿದೆ, ಮೊತ್ತ ಬರ್ತಿದೆಯೋ ಅಷ್ಟು ಗುಣ ಇದಾವೆ ಜೀವದಲ್ಲಿ. ಪ್ರತಿಯೊಂದು ಗುಣ ಅನ್ಯ ಸಮಸ್ತ ಗುಣಗಳಿಂದ ಅತ್ಯಂತ ನಿರಪೇಕ್ಷ ಇದೆ. ಆ ಲವಣದ ಸ್ವಭಾವದ ಹತ್ರ ಹೋಗಿ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಹಾಗೆ ಇಲ್ಲಿ ಗುಣದ ಹತ್ರ ಹೋಗಿ ನೋಡೋದು, ಸಮಗ್ರ ದ್ರವ್ಯವನ್ನು ನೋಡೋದು, ಒಂದೊಂದು ಗುಣದ ಹತ್ರ ಹೋಗಿ ನೋಡೋದು. ಯಾವಾಗ ನೋಡೋದ? ಅದೇ ಜ್ಞಾನದೊಳಗೆ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಿನಗೆ ಅಳತೆ ಇಲ್ಲ. ಒಂದು ಗುಣದ ಹತ್ರ ಹೋಗಿ ನೋಡಿದರೆ ಅನ್ಯ ಸಮಸ್ತ ಗುಣಗಳಿಂದ ಪರಮ ನಿರಪೇಕ್ಷ ತನ್ನಲ್ಲೇ ತಾನು ಪರಿಪೂರ್ಣ ಸ್ವಯಂಭೂ ಇದೆ ಅದ ಒಂದು ಗುಣ. ಅದೇ ಪ್ರಕಾರ ಪ್ರತಿಯೊಂದು ಗುಣ, ಪ್ರತಿಯೊಂದು ಯಾವುದರ ಸಲುವಾಗಿ? ಇರುವ ಸಲುವಾಗಿ ಮತ್ತು ಬದಲಾಗುವ ಸಲುವಾಗಿ. ಇರುವ ಸಲುವಾಗಿ ಅದಕ್ಕೆ ಯಾವುದರದ್ದು ಸಹಾಯದ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೂಡ ಯಾವ ಕಾಲದಲ್ಲೂ ಬಾಧೆ ಆಗುವುದಿಲ್ಲ. ಎಲ್ಲಿ? ಆ ಸೂಚಿ ತುದಿ ಮೇಲೆ ಯಾವ ಸಂಖ್ಯಾವಿಧಾರಿಕ ಶರೀರದವಲ್ಲ, ಒಂದು ಶರೀರದೊಳಗೆ ಯಾವ ಅನಂತ ಜೀವದವಲ್ಲ, ಆ ಒಂದು ಜೀವದ ಅನಂತ 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 ಗುಣಗಳ ಈ ಪ್ರಕಾರ ಪರಮಸ್ವತ.
ಅದಕ್ಕೆ ಕ್ಷೇತ್ರ ಬೇಕಾಗಿಲ್ಲ. ಮನೆ ದೊಡ್ಡದಾಗಿದ್ರೆ ಸುಖ ಏನು, ಚಿಕ್ಕದಾಗಿದ್ರೆ ಸುಖ ಏನಿದೆ. ಮನೆಯಲ್ಲಿ ಮೆಂಬರ್ಸ್ ಅಧಿಕ ಇದ್ರೆ ಸುಖ ಏನು, ಕಮ್ಮಿ ಇದ್ರೆ ಸುಖ. ಒಮ್ಮೆ ಅದನ್ನು ಸುಖ ಅಂತ ಒಮ್ಮೆ ದೊಡ್ಡ ಮನೆ ಕಂಡು ಸಂತೋಷ ಆಗ್ತಾನೆ. ಒಮ್ಮೆ ಅದರಷ್ಟು ಬೇಸರ ತರುವಂಥ ವಿಷಯ ಇನ್ನೊಂದು ಯಾವುದು. ಸುಖ ಯಾವುದರೊಳಗೆ? ಕ್ಷೇತ್ರದ ವೈಶಾಲ್ಯತೆಯೊಳಗ, ಕ್ಷೇತ್ರದ ಅಲ್ಪತೆಯೊಳಗ ಸುಖ ದುಃಖ ಇಲ್ಲ. ಸುಖ ದುಃಖ ತನ್ನ ಮನ್ನಣೆಯೊಳಗಿದೆ, ತಾನು ಅನುಭವಿಸುವುದರೊಳಗಿದೆ. ಇಲ್ಲಿ ಅನುಭವದ ಮಾತು ಮತ್ತು ಧಾರಣದ ಮಾತು ಹೇಳ್ತಾ ಇದ್ದಾರೆ. ಧಾರಣ ಜೀವನ ಶುದ್ಧ ಸ್ವರೂಪವನ್ನು ಸರ್ವಥಾ ರೂಪದಿಂದ ತನ್ನಲ್ಲೇ ಧಾರಣ ಮಾಡಿದ್ದೇ ಇದೆ. ಯಾವುದ? ಜ್ಞಾನ. ಆ ಜ್ಞಾನಕ್ಕ ಅರೇ ಶುದ್ಧ ಸ್ವರೂಪವನ್ನು ಧಾರಣ ಮಾಡಿದ ನಂತರ ಅದಕ್ಕೆ ಅನುಭವ ಅಂತೂ ಆಗತ್ತಿದೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಎರಡನೇ ಪುಟಕ್ಕೆ ದೃಷ್ಟಿಗೆ ಹರಿಸಿದರ ಮತ್ತೆ ಅದೇ ಮಾತು ಇದೆ. ಮೊದಲು ಹೇಳಿದಾರ್ರೆ, ಏನು ಹೇಳಿದರು ನೋಡ್ರಿ. ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ, ಅನುಭವನ ಮೊದಲು ಹೇಳಿದಾರಲ್ಲ, ಮತ್ತೆ ಹೇಳ್ತಾರೆ ನೋಡ್ರಿ. ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಆಯ್ತಾ? ಮುಂದೆ ಮತ್ತೆ ಹೇಳ್ತಾರೆ ಅದೇ ಮಾತು. ಯಾರಿಗೆ ಶುದ್ಧತ್ವ ಪರಿಣಮನವಾಗುತ್ತದೆ ಆ ಜೀವನಿಗೆ ಶುದ್ಧ ಸ್ವರೂಪದ ಅನುಭವವು ಅವಶ್ಯವಾಗಿ ಆಗುತ್ತದೆ. ಏನು ಭೇದಿದೆ? ಅದೇ ಮಾತು ಮತ್ತೆ ಹೇಳಿದರೆ ಏನು ಅದೇ ಮಾತು ಹೇಳಿದ್ರು ಅಥವಾ ಭೇದ ಇದೆ? ಅದೇ ಹೇಳಲಿಕ್ಕೆ ಅವ್ರ ಹತ್ರ ಏನು ನಮ್ಮ ಹಾಗೆ ಖಾಲಿ ಇಲ್ಲ. ಒಂದು ಮಾತು ಅದೇ ಒಂದು ವೇಳೆ ಶಬ್ದ ಸಾಪೇಕ್ಷ ನಮಗೆ ಕಂಡು ಬಂದ್ರೂ ಕೂಡ ಅವರ ಭಾವದ ಅಲೆಗಳು ಬೇರೆ ಬೇರೆ ಇರ್ತಾವ್ರಿ. ನಮಗೆ ಸ್ವಾಮೀಜಿ ಪ್ರವಚನದೊಳಗೆ ಎಷ್ಟು ಪುನರುಕ್ತಿಪ ಅನಿಸ್ತಿತ್ತು. ಒಂದು ಹಚ್ಚಿ ಕೇಳರೆ ಅರೆ ಒಂದೇ ಮಾತು ಎಷ್ಟು ಬಾರಿ ಹೇಳ್ತಾರೆ, ಆದ್ರೆ ಆ ಮಾತಿನೊಳಗಿನ ಭಾವ ಪ್ರತಿ ಸಲ ಬೇರೆ ಬೇರೆ ನೋಡೋದು ಬೇಕಲ್ಲ. ಸಮಯ ಸಾರದೊಳಗೆ ಹೇಳಿದ್ರೆ ಅದರ ಸ್ವಭಾವದ ಹತ್ತಿರ ಹೋಗಿ ನೋಡಿ. ಇಲ್ಲಿ ಅವರ ಭಾವದ ತರಂಗ ಯಾವುದು ಬರ್ತಾ ಇದೆಯಲ್ಲ ಅದರೊಳಗೆ ವಿಷಯ ಏನಿದೆ ಅದನ್ನು ನೋಡ. ಶಬ್ದ ಹೇಳಿದರೆ ಏನ, ಶಬ್ದ ಪರಿಮಿತ ಇದಾವೆ, ಭಾವ ಅಪರಿಮಿತ ಇದೆ. ಶಬ್ದ ಬಹಳ ಕಮ್ಮಿ ಅದಾವ್ರೆ ಲೋಕದೊಳಗ. ಜ್ಞಾನ ಎಷ್ಟಿದೆ? ಅರೇ ಲೋಕದ ಮೂರೂ ಕಾಲದ ಆಗು ಹೋಗುಗಳು ಒಂದುಡುವಿನಂತೆ ಭಾಷಿತವಾಗುವುದು. ನಿರಭ್ರ ವಿಶಾಲ ಆಕಾಶದೊಳಗೆ ಒಂದು ಚುಕ್ಕೆ ಎಷ್ಟು ದೊಡ್ಡದಿದೆ ರೀ? ಒಂದು ಚುಕ್ಕೆ ಎಷ್ಟು ದೊಡ್ಡದಿದೆ? ಆಕಾಶ ಎಷ್ಟಿದೆ? ಹಾಗಾದ್ರೆ ಆ ಚುಕ್ಕೆ ಎಷ್ಟು ನಿನ್ನ ಮೂರು ಲೋಕಿದೆ ಅಂತ ಹೇಳಿ. ಇನ್ನಿಂಥ ಅನಂತ ಲೋಕ ಇರ್ತಿದ್ರೂ ತಿಳಿಯೋ ಸಾಮರ್ಥ್ಯ ಜ್ಞಾನಕ್ಕೆ. ಹಾಗಾದ್ರೆ ಆ ಲೋಕ ಎಲ್ಲ ಏನು ಶಬ್ದ ಅಲ್ಲಲ್ಲ? ಶಬ್ದ ಏನಿದೆ ರೀ? ಆ ಲೋಕದೊಳಗಿನ ಅರೇ ಅತ್ಯಂತ ಕ್ಷುದ್ರ ವಿಭಾಗ ಇದೆ. ಹಾಗಾದ್ರೆ ಆ ಶಬ್ದದಿಂದ ಯಾವುದರ ವಿವೇಚನೆ ಮಾಡಬಹುದಾಗಿದೆ? ಯಾವುದರ? ಈ ಆಹಾಹಾದೊಳಗೆ ಏನಿದೆ ರೀ? ಏನಿದೆ? ಮೂರಕ್ಷರ. ಆ ಹಾ ಆ ಮೂರಕ್ಷರ ಏನಿದೆ ಅದರೊಳಗೆ? ಅರೆ ಆ ವಿಷಯದ ಯಾವ ವಿಸ್ತೃತ ಜ್ಞಾನ ಇದೆಯಲ್ಲ ಅದು ಜ್ಞಾನದ ಅನುಭವ ಇದೆ. ಅಲ್ಲಿ ಜ್ಞಾನದ ಧಾರಣ ಇದೆ, ಅನುಭವದ ಧಾರಣ ಇದೆ, ವಸ್ತುವಿನ ಧಾರಣ ಇದೆ. ಇಲ್ಲಿ ನನಗಂತೂ ಈ ವಿಷಯವನ್ನು ಹೇಳೋದು ಪೂರ್ಣ ರೂಪದಿಂದ ಸಾಧ್ಯನೇ ಇಲ್ಲ. ಪೂರ್ಣ ರೂಪದಿಂದ ಅರ್ಥಾತ್ ಅಲ್ಲಿರುವಷ್ಟ ಅಥವಾ ವಾಸ್ತವದಲ್ಲಿರುವಷ್ಟಲ್ಲ, ನನಗೆಷ್ಟು ತಿಳಿತಾ ಇದೆಯಲ್ಲ ಅದನ್ನು ಪೂರ್ಣ ರೂಪ. ವಾಕ್ಯ ಏನು ಹೇಳಿದರು? ಯಾರಿಗೆ ಶುದ್ಧತ್ವ ಪರಿಣಮನವಾಗುತ್ತದೆ
ಆ ಜೀವನಿಗೆ ಶುದ್ಧ ಸ್ವರೂಪದ ಅನುಭವವು ಅವಶ್ಯವಾಗಿ ಆಗುತ್ತದೆ. ಇದರಲ್ಲಿ ವಂಚನೆ ಇಲ್ಲ, ಮೋಸ ಮಾಡಿ ಹೇಳ್ತಾ ಇಲ್ಲ, ನಿನಗೆ ಸುಳ್ಳು ಹೇಳ್ತಾ ಇಲ್ಲ, ಆಗೋದಿಲ್ಲ ಅನ್ನೋ ಮಾತನೇ ಇಲ್ಲ. ನಿನ್ನನ್ನು ಮೋಸ ಮಾಡುವ ಅವಶ್ಯಕತೆ ಅವ್ರಿಗೆ ಯಾರಿಗೂ ಇಲ್ಲ. ನಿನಗೆ ಮೋಸ ಹೋಗುವುದರೊಳಗೆ ರುಚಿ ಇರಬಹುದು, ಆದರೆ ಅವ್ರು ಯಾರಿಗೂ ಅದರದ ಅವಶ್ಯಕತೆ ಇಲ್ಲ, ಅಪೇಕ್ಷೆ ಇಲ್ಲ, ಅವರ ಸ್ವಭಾವನ ಅಲ್ಲ ಅಂತ. ನೋಡ್ರಿ ಏನು ವ್ಯತ್ಯಾಸ ಇದೆ ಎರಡು ವಾಕ್ಯದೊಳಗೆ. ಗೌರನ್ನವರು ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ, ಏನಿಲ್ಲಿ ಜ್ಞಾನ, ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಅದಕ್ಕಿಂತ ಮೊದಲೇನು ಹೇಳಿದರು? ಜೀವದ ಶುದ್ಧ ಸ್ವರೂಪದ ಅನುಭವ ರೂಪವಾಗಿ ಪರಿಣಮಿಸುವಂಥ ಜ್ಞಾನ ಗುಣವು ಅದು ಮೋಕ್ಷದ ಕಾರಣವಿದೆ ಎಂದು ಅದರ ರೂಪವನ್ನು ಹೇಳಲಾಗುತ್ತದೆ. ಜ್ಞಾನ ಏನಿದೆ ಅದು ಮೋಕ್ಷದ ಕಾರಣ ಇದೆ. ಯಾವ ಜ್ಞಾನ? ಶುದ್ಧ ಸ್ವರೂಪದ ಅನುಭವ ರೂಪವಾಗಿ ಯಾವುದು ಪರಿಣಮನ ಮಾಡುತ್ತಿದೆಯಲ್ಲ ಆ ಜ್ಞಾನ ಏನಿದೆ ಮೋಕ್ಷದ ಕಾರಣ ಇದೆ. ಹಾಗಾದ್ರೆ ಆ ಜ್ಞಾನದ ರೂಪ ಹೇಳ್ತಾರೆ. ಅನುಭವ ಮಾಡ್ತಾ ಇದೆಯಲ್ಲ, ಮತ್ತೇನು ರೂಪ ತಗೊಂಡು ಮಾಡೋದಾದ್ರದ್ದು? ಅರೆ ಅದಕ್ಕೆ ಅನುಭವ ಯಾವ ರೀತಿಯದ್ದಾಗ್ತಿದೆ, ಹೇಗಾಗ್ತಾ ಇದೆ, ಹೇಗಾಗುವುದರಿಂದ ಅದು ಮೋಕ್ಷದ ಕಾರಣ ಇದೆ. ಅದರದ್ದು ರೂಪ ಬಹಳ ಅದ್ಭುತರೇ. ಎಂದರೆ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಇಲ್ಲಿ ಜ್ಞಾನ ಮೋಕ್ಷದ ಕಾರಣ ಇದೆ ಮತ್ತು ಜೀವದ ಶುದ್ಧತ್ವ ಪರಿಣಮನ ಮೂರು ಕಾಲದಲ್ಲೂ ಇದೆ. ಜೀವದ ದ್ರವ್ಯದ ಶುದ್ಧತ್ವ ರೂಪದ ಪರಿಣಮನ ಮೂರು ಕಾಲದಲ್ಲೂ ಇದೆ. ನಿನ್ನೆ ಬಹಳ ವಿಸ್ತಾರವಾಗಿ ಹೇಳಿದ್ದಿತ್ತು, ಈಗೂ ಸ್ಪರ್ಶ ಮಾಡಿದ್ದ ಇದೆ. ಯಾವ ಗುಣಕ್ಕೆ ಯಾವುದೇ ಪ್ರಕಾರದಿಂದ ಏನ ದ್ರವ್ಯದಿಂದ ಬಾಧೆ ಇಲ್ಲ, ಯಾವುದಕ್ಕೂ ಹೀನಾಧಿಕ ಮಹಿಮೆಯನ್ನು ಕೊಡುವುದಿಲ್ಲ. ಅರೆ ಮಹಿಮೆಯನ್ನು ಇನ್ನೊಬ್ಬರು ಕೊಡುವುದರಿಂದ ಅದರ ಮಹಿಮೆ ಹೀನಾಧಿಕ ಆಗುವುದಿಲ್ಲ. ಅದರ ಮಹಿಮೆ ಅದರಲ್ಲೇ ಪೂರ್ಣ ರೂಪದಿಂದ ಅದರಿಂದ ಇದೆ. ನಮ್ಮನ್ನು ಯಾರು ಒಳ್ಳೆಯವರ ಅಥವಾ ಕೆಟ್ಟವರ ಅನ್ನುವುದರಿಂದ ನಮ್ಮಲ್ಲೇ ಆ ಪ್ರಕಾರದ ಸ್ವಭಾವ ಇರ್ತಿದೆಯೋ ಅಥವಾ ನಮ್ಮ ಸ್ವಭಾವ ನಮ್ಮಲ್ಲೇ ನಮ್ಮಿಂದ ಇದೆ. ಏನಿದೆ ಹಾಗಾದ್ರೆ ಅಲ್ಲಿ ಪ್ರತಿಯೊಂದು ಗುಣ ಹೇಗದವಪ್ಪ? ಪರಿಪೂರ್ಣ ಸಾರ್ವಭೌಮ. ಅದಕ್ಕೆ ಹಗಲ ಬಿಸಿಲ ಮಳೆಗಾಲ ಬೇಸಿಗೆ ಕಾಲ ಏನಿಲ್ಲ. ಎಂಥ ಸ್ಥಿತಿಯೊಳಗೂ ಕೂಡ ಆ ದ್ರವ್ಯ ಏನಿದೆ ಚಕ್ರವರ್ತಿ ಇದೆ, ಪರಿಪೂರ್ಣ ಇದೆ. ದ್ರವ್ಯ ಮಾತ್ರ ಪರಿಪೂರ್ಣ ಇಲ್ಲ, ಪ್ರತಿಯೊಂದು ಗುಣ ಪರಿಪೂರ್ಣ ಇದೆ. ಗುಣ ಮಾತ್ರ ಪರಿಪೂರ್ಣ ಇಲ್ಲ, ಪ್ರತಿ ಸಮಯದ ಪರ್ಯಾಯ ಹೇಗಿದೆ? ಪರನಿರಪೇಕ್ಷ. ಅರೆ ನೋಡ್ರಿ, ಇದು ವ್ಯವಸ್ಥಾ ಹೀಗಿದೆ. ದ್ರವ್ಯದೊಳಗೆ ಅಭೇದವಾಗಿರುವಂಥ ಗುಣ ದ್ರವ್ಯದಿಂದ ನಿರಪೇಕ್ಷೆ. ಗುಣದ ಪರಿಣಮನ ರೂಪವಿರುವಂತಹ ಪರ್ಯಾಯ ಪರಮ ಸ್ವತಂತ್ರ. ಹಾಗಾದರೆ ಇಲ್ಲಿ ನಾವು ಯಾವುದನ್ನು ನಮ್ಮ ಅಧೀನ ಇಟ್ಕೊಳ್ಬೇಕಂತ ಇದ್ದೇವೆ? ಅನಂತ ದ್ರವ್ಯಗಳದ ಸಮೂಹ ಇದೆ. ದೇಹ ಇದು ನನ್ನ ಇಚ್ಛೆಯಂತೆ ಆಗಬೇಕು. ನಿನ್ನ ಇಚ್ಛೆಗೆ ಕೊನೆಯಲ್ಲಿದೆ? ಎಲ್ಲಿದೆ? ದೇಹದೊಳಗೆ ಏನಾಗುವುದಿದೆ ಅದಾಗ್ತಿದೆ. ಯಾವಾಗ ದೇಹದ ವಿಯೋಗ ಆಗುವುದಿದೆ ಅದಾಗ್ತಿದೆ ಅನ್ನೋದು ಒಂದು ಸಲಹೆ ಬುದ್ಧಿಯೊಳಗ ಒಂದು ಅಂಶರೇ ಸ್ವೀಕೃತ ಆಗಿದೆ ಅಂದರೆ ಇಲ್ಲಿ ಧಾರಣದ ಮಾತು ಹೇಳ್ತಾ ಇದ್ದಾರೆ. ಸರ್ವಥಾ
ಶುದ್ಧ ಸ್ವರೂಪದ ಪರಿಣಮನೇನಿದೆಯಲ್ಲ, ದ್ರವ್ಯದ ಶುದ್ಧತ್ವ ರೂಪದ ಪರಿಣಮನೇನಿದೆಯಲ್ಲ, ಅದು ಸರ್ವಥಾ ಧಾರಣೆ ಇದೆ ಜ್ಞಾನಕ್ಕೆ. ನನ್ನ ಶ್ರದ್ಧೆ ನಿರ್ಮಲ ಆದ್ರೂ ಕೂಡ ನನ್ನಲ್ಲಿ ಇನ್ನೂ ಚಾರಿತ್ರದೊಳಗೆ ದೋಷ ಹಾಕಿದೆ. ಅರೆ, ಜಗತ್ತೆಲ್ಲ ನಗುವಂಥ ಇಂಥ ಕಾರ್ಯ ಅನೇಕ ಮಾಡ್ತಾ ಇದ್ದೇನೆ ಅಂಥೇಳಿ ಶ್ರೀರಾಮಚಂದ್ರನಿಗೆ ಬರಲಿಲ್ಲ ವಿಕಲ್ಪ. ದೇವಗಳು ಬಂದು ಅವನ ಹಾಸ್ಯ ಮಾಡ್ತಾ ಇದ್ದಾರೆ, ಮೊಳಲಿನಿಂದ ಎಣ್ಣೆ ತೆಗಿತಾ ಇದ್ದಾರೆ. ಮೊಳಲಿ ಅವರಿಗೆ ಹೇಳ್ತಾನಂತೆ, ಹುಚ್ಚಪ್ಪಗಳಿರ ಈ ಮರಳಿನಿಂದ ಎಂದಾದರೂ ಎಣ್ಣೆ ಬರ್ತಿಲ್ಲ. ನೀರನ್ನು ಮಚ್ಚಿ ತೋರಿಸ್ತಾರಂತೆ. ಆಗ ಅವರಿಗೆ ಹೇಳ್ತಾನಂತೆ, ನೀರಿನಿಂದ ಎಂದಾದರೂ ಬೆಣ್ಣೆ ಬರ್ತಿದೇನೋ. ಹಾಗಾದ್ರೆ ಹಾಗೆಲ್ಲ ಬುದ್ಧಿ ಹೇಳುವಂಥವನಿಗೆ ಅವಮಾನ ಅನಿಸಲಿಲ್ಲ. ಇಂಥವ್ರ ಎದುರಿಗೆ ನಾನು ಇಂಥದ್ದು ಮಾಡ್ತಾ ಇದ್ದೇನಲ್ಲ, ಎಂಥದ್ದ ಶವವನ್ನು ಹೆಗಲ ಮೇಲೆ ಹೊತ್ತು ತಿರುಗ್ತಾ ಇದ್ದೇನೆ. ಜ್ಞಾನ ದ್ರವ್ಯದ ಶುದ್ಧತ್ವ ರೂಪ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿ. ಏನಿದೆ ಇದರ ಅರ್ಥರೇ? ಹೀಗಿರುವೆಳೆದೊಳಗೆ ಅದಕ್ಕೆ ಶುದ್ಧತ್ವದ ಅನುಭವ ಬಂದೇ ಬರ್ತಿದೆ, ವಂಚನೆ ಇಲ್ಲ. ಅಲ್ಲಿ ಮೋಸದ ವ್ಯಾಪಾರ ಇಲ್ಲ. ಹೊರಗಡೆ ಇದೆ, ಕರ್ಮದೊಳಗೆ ಮೋಸದ ವ್ಯಾಪಾರ ಇದೆ. ಕರ್ಮದೊಳಗಡೆ ಮೋಸದ ವ್ಯಾಪಾರ ಇದೆ ಇಲ್ಲ. ಇವನಿಗೆ ಕರ್ಮದ ಸ್ವರೂಪ ಗೊತ್ತಿಲ್ಲ ಅಂತೇಳಿ ಅದರ ಮೇಲೆ ಏನೇನೋ ವಿಶ್ವಾಸ ಇಟ್ಟಿರ್ತಾನೆ. ಅದು ತನ್ನ ಸ್ವಭಾವದ ಅನುಸಾರ ಪರಿಣಾಮನ ಆಗ್ತಾ ಇರ್ತಿದೆ. ಶುಭ ಆದಮೇಲೆ ಅಶುಭ, ಅಶುಭ ಆದಮೇಲೆ ಶುಭ, ತೀವ್ರ ಆದಮೇಲೆ ಮಂದ, ಮಂದ ಆದಮೇಲೆ ತೀವ್ರ ನಡೆದದ್ದೇ ಇರ್ತಿದೆ. ಇವು ಮೂರ್ಖತೆಯಿಂದ ಅದರ ಮೇಲೆ ವಿಶ್ವಾಸ ಮಾಡಿದಾನಂತೇಳಿ ಮೋಸ ಹೋಗ್ತಾನೆ. ಅರೆ, ನಾ ಹೇಳ್ತಿರೋದು ನೀವು ತಿಳಿಲಿಕ್ಕೆ ಯಾರ? ಅದನ್ನ ಹೇಗೋ ತಿಳಿಲಿಕ್ಕೆ ನೀನು ಯಾರು? ಹೇಗೋ ತಿಳಿಯುವ ಅಧಿಕಾರ ನಿನಗೆ ಎಲ್ಲಿದೆ? ಅದನ್ನು ಅದು ಹೇಗಿದೆಯೋ ಹಾಗೆ ತನ್ನಲ್ಲೇ ಪರಿಪೂರ್ಣ ಇದೆ. ನಿನಗದು ಯಾವ ಶುಭ ಅಶುಭ ನೋಟ ದೃಶ್ಯ ವಸ್ತು ನನ್ನನ್ನು ನೋಡೆಂದು ನಿನಗೆ ಹೇಳಲಾರದು. ಬಹಳ ಅದ್ಭುತ ಶ್ಲೋಕ ಗಾಥಾದವರೇ. ಭಗವಾನ್ ಕುಂದ ಕುಂದಾಚಾರ್ಯ ದೇವರು ಮಂಗಲಂ ಕುಂದ ಕುಂದಾದ್ಯ ಅಂದ್ರೆ ನಡೆಯುವುದಿಲ್ಲ. ಅವರದ್ದು ವಚನ ನಮ್ಮ ಜೀವನದೊಳಗ, ಅವರ ಆಚರಣೆ ನಮ್ಮ ಜೀವನದೊಳಗ, ಅವರ ವ್ಯಕ್ತಿತ್ವ, ಅವರ ನಾಮ, ಅವರು ಹೇಳಿದ್ದೆಲ್ಲ ನಮ್ಮ ಜೀವನದೊಳಗೆ ಯಾವಾಗ ಅನುಭವದಲ್ಲಿ ಅಂಶ ಮಾತ್ರರೇ ಬರ್ತಿದೆ, ಆವಾಗ ಮಂಗಲಂ ಕುಂದ ಕುಂದಾದ್ಯೋ ಅನ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಯಾವ ಶುಭಾಶುಭ ಗಂಧ ನನ್ನನ್ನು ಮೂಸ ಅಂತ ಹೇಳುವುದು ಶಬ್ದ ಎಂಥವದವ್ರಿ. ಯಾವ ಶುಭಾಶುಭ ವಸ್ತು ನನ್ನನ್ನು ನೋಡ ಅಂತ ಹೇಳಿ ನಿನಗೆ ಹೇಳುವುದು. ಹಾಗಾದ್ರೆ ಆ ವಸ್ತುವನ್ನು ಹಾಗೆ ನೋಡೋದು. ಅರೆ, ಹೇಗಿದೆ ಹಾಗೆ ನೋಡೋದು ಕೂಡ ಅದಕ್ಕೆ ಅವಶ್ಯಕ ಇಲ್ಲ. ನಾವು ನೋಡುವಿಕೆ ಅದೇ ಹೇಗಿದೆ ಹಾಗೆ ನೋಡೋದು ಕೂಡ ನಾವು ನೋಡೋದು ಅದಕ್ಕೆ ಅವಶ್ಯಕ ಇಲ್ಲ. ಮತ್ತೆ ಹಾಗಿಲ್ಲ ಹಾಗೆ ನೋಡಿದ್ರೆ ಅದು ಹೇಗೆ ಸುಮ್ಮನೆ ಇರ್ತಿದ್ದೀರಿ? ಅದರದ್ದು ಅಸ್ತಿತ್ವ ಇದೇನಿಲ್ಲ. ಅದು ಬುಸ್ ಅನ್ನೋದನ್ನರ್ಲ ಹೇಗಿಲ್ಲ ಹಾಗೆ ನೋಡ್ತೇವ್ರೆ, ಹೇಗೆ ಆಗೋದಿಲ್ಲ ಹಾಗೆ ಮಾಡ್ಬೇಕಂತೇವ್ರೆ, ಇರೋದೆಲ್ಲ ಅದನ್ನು ಇಟ್ಕೊಳ್ಬೇಕಂತೇವ್ರೆ. ಸ್ಥಿತಿ ಮುಗಿದ ನಂತರ ಶರೀರ ಉಳಿತಿದೆ ಅಂದ್ರೆ ಆದರೆ ನಮಗೆ ಯಾವಾಗಲೂ ಇಟ್ಕೊಳ್ಳೋದಿದೆ. ಯಾವಾಗಲೂ ನಮಗೆ ಸಮ್ಯಕ್ ದರ್ಶನ ಆಗೋ ತನಕ ಇರಲಿಲ್ಲ. ನಿನ್ನ ಸಮ್ಯಕ್ ದರ್ಶನಕ್ಕ ಅದರ ಇರುವಿಕೆಗೆ ಸಂಬಂಧ ಏನಿದೆ? ಏನಿದೆ ಹೇಳಿ? ಈ ಜೀವದ ಇಚ್ಛೆ ಏನೇನೋ ಇದೆಲ್ಲ ಮೋಸದ ವ್ಯಾಪಾರ ಈಗ ಅವರಣ್ಣವರು. ನಾ ಬೇರೆ ಏನು ಪರಪದಾರ್ಥದ ಭೋಗದ ಇಚ್ಛೆ ಮಾಡುವುದಿಲ್ಲ. ಆದರೆ ಸಮ್ಯಕ್ ದರ್ಶನ ಆಗೋ ತನಕ ನನಗೆ ದೇವನ ಸಾನ್ನಿಧ್ಯ ಇರಲಿ. ಅದಕ್ಕೇನು 1 ಗಂಟೆ ಬೇಕಾಗುವುದಿಲ್ಲ, 1 ವರ್ಷ ಬೇಕಾಗುವುದಿಲ್ಲ. ಮಾಡ್ಕೊನಿ ಬೇಕಾಗಿದ್ರೆ. ದೇವನ ಸಾನ್ನಿಧ್ಯ ದೇವನೊಳಗಿದೆ, ದೇಹದ ಅಸ್ತಿತ್ವ ದೇಹದೊಳಗಿದೆ. ಅದಕ್ಕೆ ಎಲ್ಲಾನು ಹೇಗಿದೆ ಹಾಗೆ ಸರ್ವಥಾ ಧಾರಣ ಮಾಡೋದು ಇದು ಜ್ಞಾನದ ಪರಿಣಾಮನಿದೆ. ಆ ಜ್ಞಾನ ಮೋಕ್ಷದ ಕಾರಣ ಇದೆ. ನಮಗೆ ಬರೇ ಇದು ಹೀಗ್ಯಾಕೆ, ಇದು ಹೀಗ್ಯಾಕೆ, ಇದನ್ನು ನಾನು ಹೀಗೆ ಮಾಡ್ತೇನೆ,
ನೋಡನ ಮಾಡಿ ತೋರಿಸ್ತೇನೆ. ಅದಕ್ಕೆ ಹೇಳಿದ್ರು, ಮಾಡಿ ತೋರಿಸೋರು ಎಷ್ಟೆಷ್ಟು ಜನ ಎಲ್ಲ ಹೋಗಿದಾರಪ್ಪ ನನ್ನ ಎದುರಿಗೆ ಅಂತ. ವೈರಾಗ್ಯ ವೃಷ್ಟಿಯೊಳಗೆ ಬಂತಲ್ಲ, ಯಾರು ಬರೇ ಹುಬ್ಬುಗಂಟಿಕ್ಕೆ ನೋಡಿದರ ಪೃಥ್ವಿಯೆಲ್ಲ ನಡುಗುವಂಥ ಸಾಮರ್ಥ್ಯಶಾಲಿಗಳೆಲ್ಲ ಕಾಲಕ್ಕೆ ಕಬಳಿತಾಗಿ ಹೋದರು. ನೀ ಯಾರ? ನೀ ಯಾರ? सब पूछते हैं मुझसे तू कौन है, तू कौन है. ಕೇಳ್ತಿದ್ದೆ, ಈ ಹರಿಯುವಂಥ ನೀರು, ಈ ಬಿಸುವಂಥ ಗಾಳಿ, ಆ ಕಣ ಕಣ ಎಲ್ಲ ಸಬ್ ಪೂಛತೆ ಹೈ ತುझसे तू कौन है, तू कौन है ಎಲ್ಲ ಕೇಳಿ ನೀ ಯಾರು? ಅದಕ್ಕೆ ಉತ್ತರ ಎಲ್ಲಿದೆ ನಮ್ಮ ಹತ್ರ? ನಮ್ಮ ಅಸ್ತಿತ್ವದನ್ನ ಸ್ವೀಕಾರ ಇಲ್ಲಲ್ಲ ನಮ್ಗೆ. ನೀ ಯಾರು? ನಾ ಮನುಷ್ಯ ಅಂಥೇಳಿ ಅಂದ್ರೆ ಇಂಥ ಮನುಷ್ಯರು ಭಾಳ ಮಂದಿ ನೋಡಿದೇನೆ. ಹೋಗಿ ನಾ ಶ್ರೀಮಂತ ಅಂದರೆ ಎಂಥೆಂಥ ಶ್ರೀಮಂತರನ್ನು ಮಣ್ಣು ಮುಗಿಸಿದೆನ್ನ ನೀ ನಿನ್ನೇನು ಮತ್ತ ಕೇಳ. ನಾ ಬಲಶಾಲಿ, ಯಾವುದರ ಬಲ? ಪೈಲ್ವಾನ್ಗಳೆಲ್ಲ ಹೋದ್ರ ಅಧಿಕಾರ, ಅರೆ ಚಕ್ರವರ್ತಿಗಳ ಅನಂತ ಎಲ್ಲ ಹೋದ್ರ, ಅನಂತ ಚಕ್ರವರ್ತಿಗಳೆಲ್ಲ ಏನ್ ಮಾಡುದ? सब पूछते है तुझसे तू कौन है, तू कौन? ನೀ ಯಾರು? ನೀ ಯಾರು? ನನ್ನನ್ನು ಬದಲಾಯಿಸುವಂಥ ನೀ ಯಾರು? ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ನೀ ಯಾರು? ನನ್ನ ಮೇಲೆ ಪ್ರೀತಿ ಮಾಡ್ಲಿಕ್ಕೆ ನೀ ಯಾರ? ಪ್ರೀತಿ ಮಾಡ್ಲಿಕ್ಕೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂಥೇಳಿ ಯಾವನೋ ತರುಣ, ಯಾವನೋ ಅಪರಿಚಿತ ಕಣ್ಣಿಗೆ ಹೇಳಿದ್ರೆ ಏನಾಗ್ತಿದೆ ರೀ? ಏನಾಗ್ತಿದೆ? ಅದೇ ಆಗ್ತಾ ಇದೆ ಇಲ್ಲಿ. ಉದ್ಗಲದಿಂದ ಈ ಜೀವಕ್ಕೆ ನಿರಂತರ ಅವಮಾನ, ಅವಮಾನ, ಅವಮಾನ. ಯಾವ ಶುಭಾಶುಭ ವಸ್ತು ನನ್ನನ್ನು ನೋಡಂತೇಳಿ ನನಗೆ ಹೇಳಿ. ಸರ್ವ ವಿಶುದ್ಧ ಜ್ಞಾನರೇ, ಸರ್ವ ವಿಶುದ್ಧ. ಇಲ್ಲೇನು ಹೇಳಿದ್ರೆ ಸರ್ವಥಾ ಧಾರಣ ಮಾಡಿದೆ. ಏನ? ದ್ರವ್ಯದ ಶುದ್ಧತ್ವ ಸ್ವರೂಪವನ್ನು ಸರ್ವಥಾ ಧಾರಣ ಮಾಡಿದೆ. ಆ ಜ್ಞಾನ ಮೋಕ್ಷದ ಕಾರಣ. ಇದು ಹೀಗ್ಯಾಕ ಅಂದಿತ್ತು ಅಂತಂದ್ರೆ ಆ ಜ್ಞಾನ ಏನಾಯ್ತು? ಬಂಧ ಮಾರ್ಗದೊಳಗೆ ಹೊರಟಿತ್ತು. ಇದು ಹೀಗಿದೆ ಅಲ್ಲ, ಹಾ ಒಳ್ಳೇದಿದೆ ಅಂದ್ರೆ ಅದು ಬಂಧ ಮಾರ್ಗನೇ ಇದೆ. ಅದು ಯಾವೂ ಇರಲಿ, ಅದು ನನ್ನದಲ್ಲ. ಅದಕ್ಕೆ ನನಗೆ ಯಾವ ಪ್ರಕಾರದ ಸಂಬಂಧ. ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರೋ ವೇಳೆದೊಳಗ ಆ ಬೋಗಿ ಹೊಸದಿದೆ ರೀ, ಅದರಿಂದ ನಿನಗೇನು? ಶೀಟೆಲ್ಲ ಭಾಳ ಸುಂದರ. ಅದೇನು ಮೊಬೈಲ್ ಚಾರ್ಜಿಂಗ್ ಅದ ಹಾಕ್ಲಿಕ್ಕೆ ಭಾಳ ಚಂದ ವ್ಯವಸ್ಥೆ, ಕನ್ನಡಿ ಇದೆ, ಹಾಗಿದೆ. ನಿನಗೇನು? ನಿಂದೇನದ? ನಿಂದೆ. ಅದರಿಂದ ನಿನಗೆ ಯಾವ ಲಾಭ ಇದೆ? ಅದು ನಿಂದೆ ಇದೆ ಮೂಲ. ಅದು ಎಷ್ಟು ವೇಳೆ ನಂದು ಅನ್ನಬಹುದು ಈ ಜೀವ ತನ್ನ ನಿಲ್ದಾಣ ಬರುವವರೆಗೆ ಅನುಭವದ, ಅದು ಭ್ರಾಂತಿ. ಇವುದಂತೂ ಅಲ್ಲನ. ಅದೇ ಪ್ರಕಾರ ನಮ್ಮ ನಿಲ್ದಾಣ ಬರುವವರೆಗೆ ಇಲ್ಲಿ ಪದಾರ್ಥಗಳಲ್ಲಿ ನಾವು ರಾಗ, ದ್ವೇಷ, ಇಷ್ಟ, ನಂದ ನಾನು ಮಾಡಿದ್ದೇನೆ. ಮನೆ ಕಟ್ಸಿದ್ರ, ಬಣ್ಣ ಹಚ್ಚಿದ್ರೆ ನಿಂತು ನಿಂತು ನೋಡ್ತಾ ಇದ್ರೆ ಹೌದು. ಏನು ಮಾಡಿದ್ರೆ ಇವು ಅಭಿಮಾನ ಪಟ್ಕೊಳ್ಳುವುದಿಲ್ಲ. ಹಾಗಾದ್ರೆ ಕೇಳ್ತಿದ್ದೆ, ನೀ ಯಾರ? ಶುದ್ಧತ್ವ ರೂಪದ ಪರಿಣಮನವನ್ನು ಯಾವುದರದ? ಜೀವದ ಶುದ್ಧತ್ವ ರೂಪದ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಶವ ಹೊತ್ಕೊಂಡು ತಿರುಗಾಡುವಂಥ ಪರಿಣಮನನು ಆ ಜ್ಞಾನ ಧಾರಣ ಮಾಡಿದ್ದೆ.
ಅದಕ್ಕೆ ಸಮ್ಯಕ್ ಜ್ಞಾನ ಅನ್ನೋದ್ರೆ ಆ ಜ್ಞಾನ ಮೋಕ್ಷದ ಕಾರಣ ಇದೆ ಅನ್ನ. ಬಹಳ ಬಾರಿ ಚರ್ಚೆ ಬಂದಿತ್ತು, ತಮ್ಮ ಅಂತರಂಗದೊಳಗ ಸ್ಪಷ್ಟ ಆಗಿರಲಿಲ್ಲ. ಈಗಿನ ಮುಖ ಮತ್ತು ಈಗಿನ ಕತ್ತಲ್ಲಾಡಿಸುವಿಕೆ ನೋಡಿದ್ರೆ ತಮಗೀಗ ಸ್ವೀಕಾರ ಆಯ್ತು. ಅದು ಅವನಿಗೆ ಅವಮಾನ ಇಲ್ಲ. ಗಿಡ ಬಳ್ಳಿ ಕೇಳ್ತೇವೆ, ನೀ ನನ್ನ ಸೀತೆಯನ್ನು ನೋಡಿದೆಯನ್ನಪ್ಪ, ನೀ ನನ್ನ ಸೀತೆಯನ್ನು ನೋಡಿದೆಯನ್ನಪ್ಪ ಕೇಳ್ತಿದ್ದಲ್ಲ. ತದ್ಭವ ಮೋಕ್ಷಗಾಮಿ, ತದ್ಭವ ಮೋಕ್ಷಗಾಮಿದ್ದು ಮಾತು ಬಿಡ್ರಿ. ಬಲರಾಮ ಹೌದು ಅಥವಾ ಇಲ್ಲ? 3 ಖಂಡದ ಅಧಿಪತಿಯ ಸಹೋದರ, ಹಿರಿಯ ಸಹೋದರ. ಗಿಡ ಬಳ್ಳಿಗೆ ಕೇಳ್ತಾ ಇದ್ದಾನೆ, ಪಕ್ಷಿಗೆ ಕೇಳ್ತಾ ಇದ್ದಾನೆ, ನನ್ನ ಸೀತೆಯನ್ನು ನೋಡಿದೆಯನ್ನಪ್ಪ. ಹರಿಯುವ ನೀರಿಗೆ ಕೇಳ್ತಾ ಇದ್ದಾನೆ, ಇಲ್ಲಿಂದ ಏನಾದರೂ ಹಾಯ್ದು ಹೋದಳೆನ್ನ ನನ್ನ ಸೀತೆ. ಅದನ್ನು ತಿಳಿತಾ ಇದೆ ಆ ಜ್ಞಾನ ಸರ್ವಥಾ ರೂಪದಿಂದ. ಇದು ನಂದಲ್ಲ ಅಂಥೇಳಿ ಅಲ್ಲ, ಇದು ನನಗೆ ಅವಮಾನಕಾರಕ ಅಂಥೇಳಿ ಅಲ್ಲ. ಹೇಗೆ ತಿಳಿತಾ ಇದೆ? ಹೇಗಿದೆ? ಸಮ್ಯಕ್ ಜ್ಞಾನದ ಮಹಿಮಾ ಬಹಳ ಇದೆ. ಸಮ್ಯಕ್ ಜ್ಞಾನದ ಸ್ವರೂಪದ ಅಳತೆ ಮಾಡುವ ಸಲುವಾಗಿ ನಿಜವಾಗಿ ನಮ್ಮಲ್ಲಿ ಯಾವುದೇ ಈಗೆಲ್ಲ ಗ್ರಹಣ ಮಾಡಿದೇವಲ್ಲ ಅದನ್ನು ಬಿಟ್ಕೊಡೋದು ಅವಶ್ಯಕ ಇದೆ. ಏನ ವಿಪರೀತತೆ, ಅಶುದ್ಧತೆ, ಮಲಿನ, ಕಸಮುಸರೆ ಏನೇನು ತುಂಬಿಟ್ಕೊಂಡಿದ್ದೇವಲ್ಲ ಅದನ್ನು ಬಿಡೋದು ಅವಶ್ಯಕ. ಅಂದ್ರೆ ಸಮ್ಯಕ್ ಜ್ಞಾನದ ಅಳತೆ ಮಾಡುವ, ಮಹಿಮೆ ಮಾಡುವ ಸಾಮರ್ಥ್ಯ ನಮ್ಮ ಜ್ಞಾನಕ್ಕೆ ಬರ್ತದೆ. ಸಾಮಾನ್ಯ ಅಂದರೆ ಸಮ್ಯಕ್ ಜ್ಞಾನ. ಮತ್ತು ಈ ಭವಸಾಗರವನ್ನು ದಾಂಟಿ ಹೋಗುವಂಥದ್ದ ಮಾತು ಸಾಮಾನ್ಯ ಇಲ್ಲ. ಇದು ಹೀಗೆ ಇರೋದು, ಹೆಚ್ಚಾಗೋದು. ಏನು ಹೆಚ್ಚಾಗೋದು? ಯಾವುದನ್ನು ಮುಚ್ಚಿಡಬೇಕಂತೇವಲ್ಲ ಅದು ಪ್ರಕಟ ಆಗೋದು. ಯಾವುದು ನಮಗೆ ಖೇದಕಾರಕ್ಕಿದೆಯಲ್ಲ ಅದು ಇನ್ನೆಷ್ಟು ಪ್ರಬಲ ಆಗೋದು. ಸಂಸಾರದೊಳಗ ಅನಾನುಕೂಲತೆ ಇಲ್ಲ ಅನ್ನೋ ಮಾತೇ ಇಲ್ಲ, ಅಜ್ಞಾನ ಇಲ್ಲ ಅನ್ನೋದು ಮಾತೇ ಇಲ್ಲ, ದೋಷ ಇಲ್ಲ ಅನ್ನೋ ಮಾತೇ ಇಲ್ಲ. ದೋಷ ದೋಷ ದೋಷ, ಅಜ್ಞಾನವೇ ಸಂಸಾರ. ಅಜ್ಞಾನ ಪ್ರಕಟ ಆಗುವ ಭಯ ಬಹಳ ಇರ್ತಿದೆ ರೀ ನಮ್ಗೆ. ಒಂದೊಂದ್ಸಲ ಗೊತ್ತಾಗ್ತಿದೆ ನಮ್ಗಿದು ಅಜ್ಞಾನ, ಇದು ಒಳ್ಳೇದಿಲ್ಲ ಅಂತೇಳಿ. ಅದರ ಪ್ರಕಟ ಆಗುವ ಭಯ ಬಹಳ ಇರ್ತಿದೆ. ಅದನ್ನು ಮುಚ್ಚಿಡುವ, ಅದಕ್ಕೆ ಬೇರೆ ಬಣ್ಣ ಹಚ್ಚುವ ಪ್ರಯತ್ನ ಬಹಳ ಇರ್ತಿದೆ. ಆದರೆ ಒಂದು ದಿವಸದ ಬಟ ಬಯಲಾಗ್ತಿದೆ, ಪ್ರಕಟ ಆಗ್ತಿದೆ. ಆವಾಗ ಏನಾಗುತ್ತೆ ಈ ಜೀವಕ್ಕೆ? ಆದರೆ ಯಾವುದು ಆಗಿದೆಯೋ ತಂದ ವಿಶ್ವದ ಸ್ವರೂಪ ಮಾತು ಹೇಳಿಲ್ಲ, ಸಂಯೋಗಿ ಪದಾರ್ಥಗಳ ಮಾತು ಹೇಳಿಲ್ಲ, ತನ್ನ ಗುಣದೋಷಗಳ ಮಾತು ಹೇಳಿದ್ದಾರೆ. ಗುಣ ಮತ್ತು ದೋಷ, ದೋಷವನ್ನು ಕೂಡ ದೋಷ ಅಂತೇಳಿ ನೋಡದೆ ಇರೋದು ಇದು ಜ್ಞಾನ ಇದೆ. ಮತ್ತು ದೋಷವನ್ನು ದೋಷ ಅಂತೇಳಿ ನೋಡ್ತಿದೆ, ಅದಕ್ಕೆ ಸಮ್ಯಕ್ ಜ್ಞಾನ ಅಂತಾರ ಅಂಥೇಳಿ ಆಗಮದೊಳಗನ ಬರ್ತಿದೆ ಅಲ್ಲ ವಚನ. ದೋಷವನ್ನು ದೋಷ ಆಗ ನೋಡ್ತಿದೆ, ತನ್ನ ಸ್ವಭಾವದಿಂದ ಬಾಹ್ಯ ನೋಡ್ತಿದೆ. ಇದೆಲ್ಲ ಕಥನೆ ಇದೆ. ಸಮ್ಯಕ್ ಜ್ಞಾನದ ಗಂಭೀರತೆ ಬೇರೆ ಇದೆ. ಇಲ್ಲಿ ಸಮ್ಯಕ್ ಜ್ಞಾನದ ಗಾಂಭೀರ್ಯವನ್ನ ರೂಪ ಹೇಳ್ತಾ ಇದ್ದಾರೆ. ರೂಪ ಅದರ ರೂಪ ಯಾವುದರ ರೂಪ? ಯಾವುದು ಮೋಕ್ಷದ ಕಾರಣ ಇದೆಯಲ್ಲ ಆ ಜ್ಞಾನದ ರೂಪ. ಎಂಥದ್ದಿದೆ ಅದ? ಜೀವದ್ರವ್ಯದ ಯಾವ ಶುದ್ಧತ್ವ ರೂಪದ ಪರಿಣಮನ ಇದೆಯಲ್ಲ ಅದನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದು. ಶುದ್ಧತ್ವ ರೂಪ ಪರಿಣಮನ ಅಂದ್ರೆ ಏನ? ಅದು ಶುದ್ಧತ್ವ ರೂಪನ ರೀತಿ. ಯಾವುದ? ಲಕ್ಷ್ಮಣನ ಶವವನ್ನು ಪತ್ತ ತಿರುಗೋದ ಶುದ್ಧ. ಲಕ್ಷ್ಮಣ ರಾಮಂದ ಕಥೆ ಸ್ವಲ್ಪ ಆಯ್ತಲ್ಲ, ಇಚ್ಛಾದೃಷ್ಟಿ ಸುಧಾ ಮಾಡ್ತಾನ್ರಿ. ಏನ್ ಮಾಡ್ತಾನ್ರಿ? ರಾಮ ಏನ್ ಮಾಡಿದಾರೆ ಆದ್ರೆ ಅಂತೇಳಿ ಸಮ್ಯಕ್ ತಿಳಿಯೋದು ಬಹಳ ಕಷ್ಟ. ಅದೇ ಕಠಿಣ ಇದೆ ರೀ. ಅದಕ್ಕೆ ಅದು ಶಬ್ದದಿಂದ ತಿಳಿಸಿಕೊಡ್ಲಿಕ್ಕೆ ಬರುವುದಿಲ್ಲ, ಯಾವುದೇ ಪ್ರಕಾರದ ಪ್ರಕಾರದಿಂದ ತೋರಿಸಿಕೊಡ್ಲಿಕ್ಕೆ ಬರುವುದಿಲ್ಲ.
ಅದು ಸ್ವಯಂ ಜ್ಞಾನದ ವಿಷಯ ಇದೆ, ಜ್ಞಾನದೊಳಗೆ ತಿಳಿದು ಬರುವಂಥ ವಿಷಯ ಇದೆ. ಅದಕ್ಕೆ ಹೇಳಿತು ಸಮ್ಯಕ್ ದೃಷ್ಟಿಯ ಆಂತರ್ಯದ ಪವಿತ್ರತೆಯನ್ನು ತಿಳ್ಕೊಳ್ಳೋದು ಮಹಾನ್ ಕಠಿಣ ಇದೆ. ಮಿಥ್ಯಾದೃಷ್ಟಿ ಕೂಡ ರಾಮ ಹೇಗೆ ಮಾಡಿದ ಹಾಗೆ ಮಾಡ್ತಾನೆ ಅಂಥೇಳಿ ಅಂತ ಒಂದರಲ್ಲ, ಮಿಥ್ಯಾದೃಷ್ಟಿ ಮಾಡೋದು ಕೃತ್ರಿಮ ಇದೆ, ಅವನಲ್ಲಿ ಸಹಜನ. ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಇದು ಮಾಡುವುದರೊಳಗಿಲ್ಲ, ಇರುವುದರೊಳಗಿದೆ. ಇರುವುದು ಅಂಚಳನ ಮಾತು ಹೀಗಿದೆ ರೀ. ಇದುವರೆಲ್ಲ ಭಾವಲಿಂಗಿ ಮುನಿಗಿಂತಲೂ ದ್ರವ್ಯಲಿಂಗಿ ಮುನಿಯ ಚರ್ಯ ಶುದ್ಧ ಇರ್ತಿದೆ. ಶುದ್ಧ ಯಾಕೆ ಅಂತಂದ್ರೆ ಭಾವಲಿಂಗಿ ಮುನಿಯ ಧ್ಯೇಯ ಅಂತ ತತ್ವ ಇದೆ. ಇವನ ದೃಷ್ಟಿ ಆಗಮದಲ್ಲಿ ಹೇಳಿರುವ ಪ್ರಕಾರ ಬಾಹ್ಯದ ಆಚರಣೆ ಅಂಥೇಳಿ ಅವನಿಗಿಂತಲೂ ಇವನ ಆಚರಣೆ ಶುದ್ಧ. ಆದರೆ ಅವನ ಮಾರ್ಗನ ಬೇರೆ, ಇವನ ಮಾರ್ಗನ, ಅವನ ಅನುಭೂತಿ ನಿರ್ಭಾರತೆನ ಬೇರೆ, ಇವನ ಅನುಭೂತಿ ಭಾರರೂಪಿ. ಇವನ ಆಂತರ್ಯದೊಳಗ ಆಕುಲತೆ ಇದೆ, ಪರದ ಗ್ರಹಣ ಇದೆ, ಪರದ ಕಾರ್ಯ ಮಾಡುವಂಥ ಸ್ವಾಮಿತ್ವ ಭಾವ ಇದೆ, ಕರ್ತೃತ್ವ ಭಾವ ಇದೆ. ಅರ್ಥಾತ್ ಮಿಥ್ಯಾತ್ವ ಪುಷ್ಟಾರ್ಥ ಇದೆ ಪ್ರತಿ. ಅವನಲ್ಲೇ ಯಾವ ಅಶುದ್ಧತೆ ಇದೆಯೋ ಚಾರಿತ್ರ ಮೋಹಕ್ಕೆ ಸಂಬಂಧಿಸಿದ ಹಾಗೆ ಅದು ಶುದ್ಧ ಸ್ವರೂಪದ ಧ್ಯೇಯದ ಮೂಲಕ, ದೃಢವಾದ ಧ್ಯೇಯದ ಮೂಲಕ ಆ ಶುದ್ಧ ಸ್ವರೂಪದಲ್ಲಿ ಸ್ಥಿರತೆಯ ಉದ್ಯಮೇನು ನಡೆದಿದೆಯೋ ಅದರಿಂದ ಅಶುದ್ಧತೆ ಬಿಡ್ತಾ. ಅದಕ್ಕೆ ಪಾಹುಡುದೋಹಾದೊಳಗೆ ಹೇಳಿದ್ರು ಮಿಥ್ಯಾದೃಷ್ಟಿ ಅಂದರೆ ಏನು, ಅವನಿಗೇನು ಎರಡು ಕೊಂಬಿರುವುದಿಲ್ಲ. ಭಾಳ ಸುಂದರ ರೀ. ಮುನಿ ಯಾರವ? ರಾಮ ಶಿವ ಪಾಹುಡುದೋಹ. ಮಿಥ್ಯಾದೃಷ್ಟಿ ಅಂದರೆ ಏನು, ಅವನನ್ನೇ ಹೇಗೆ ಗುರುತಿಸ್ತೆ? ಅವನಿಗೇನು ಎರಡು ಕೊಂಬಿರುವುದಿಲ್ಲ. ಮಿಥ್ಯಾತ್ವ ಒಳಗಿದೆ, ಅದು ಅವನನ್ನು ಅರಿತಾ ಇರ್ತಿದೆ, ಹುರಿತಾ ಇರ್ತಿದೆ, ನಷ್ಟ ಮಾಡ್ತಾ ಇರ್ತಿದೆ ನಿರಂತರ. ಅದು ಹೊರಗೇನು ಮಾಡುವುದಿಲ್ಲ, ಅದಕ್ಕೇನು ಕೊಂಬಿಲ್ಲ, ಹೊರಗೇನು ಮಾಡುವುದಿಲ್ಲ. ಅದು ಅರೂಪಿ ಚೈತನ್ಯದ ಸತ್ವವನ್ನು ತಿಂದು ಹಾಕ್ತಾ ಇರ್ತಿದೆ. ಅಲ್ಲಿದೆ ಅದು. ಶತ್ರು, ಹೊರಗಿನ ಶತ್ರು ಏನು ಮಾಡೋದು ಸಾಧ್ಯ ಇದೆ? ಎಷ್ಟು ಇವನಿಗೆ ಉಪದ್ರವ ಕೊಡೋ ಸಾಧ್ಯ ಇದೆ ಹೊರಗಿನ ಶತ್ರು. ಒಳಗಿನವಿರ್ತಾನಲ್ಲ ಅವನು ನಿರಂತರ ಉಪದ್ರವ. ಒಳಗಿನವ ಯಾವ? ಅದಕ್ಕೆ ಲೋಕದೊಳಗೆ ಸ್ಥೂಲ ರೂಪದಿಂದ ಹೇಳಿದರು. ಒಂದು ಒಡ ಹುಟ್ಟಿದವ, ಒಂದು ಒಡಲಿನಿಂದ ಬಂದವ. ಬೆನ್ನಿಗೆ ಬಿದ್ದದ್ದು ಒಂದ, ಪಟ್ಟಿಯಿಂದ ಹುಟ್ಟಿದ್ದು ಒಂದ. ಶತ್ರು ಯಾವಾಗಲೂ ಯಾರಾದರೂ ಏನಾದರೂ ಅಂದರು ಅಂತಂದ್ರೆ ಅವಮಾನ, ಮತ್ತು ಮಕ್ಕಳೇನು ಮಾಡಿದ್ರು ಅದು ಸನ್ಮಾನ. ಮಗ ಏನು ಮಾಡಿದ್ರು ಅದು ಭಾಳ ಕಠಿಣ ಇದೆ. ಮತ್ತು ಇವನಿಗೆ ಶತ್ರುವಿನ ಮೇಲಿನ ವಿಶ್ವಾಸ. ಅದಕ್ಕೆ ಹೇಳ್ತಾನೆ, ಮಗ್ಲ ಮನೆಯ ಗುಣಗಾನ ಮಾಡ್ತಾನೆ. ಆದರೆ ಇವನ ಅಷ್ಟೇ ಅಲ್ಲ, ಇವನು ದುಷ್ಟ ಮಗನಿಗೆಲ್ಲ ಒಂದಿಷ್ಟು ಸಹಾಯ ಮಾಡಬೇಕನ್ನೋ ಉದಾರತೆ ಒಂದಿಷ್ಟು ಬರುವುದಿಲ್ಲ. ಒಂದಿಷ್ಟು ಅವನಿಗೆ ಕೊಡಬೇಕು, ಗುಣಿ ಅದನ್ನಲ್ಲ. ಒಡ್ಲಿಂದ ಹುಟ್ಟವಂಗ ಪುರುಷಾರ್ಥ ಬೇಕು. ಮತ್ತು ಒಡ್ಲದಿಂದ ಬಂದ ಅಂತಿರ್ತಾವಂದ್ರೆ ಅವಂಗ ಆಚಾರ್ಯ ಪ್ರತಿದ್ದು ಪುರುಷಾರ್ಥ. ಹುಟ್ಟಿದವ್ರಿಗೇನ ಕೊಡೋದು ಕಷ್ಟ. ಒಡ ಹುಟ್ಟಿದವರ ಒಡಲಿನಿಂದ ಬಂದವ. ಒಡಲಿಂದನ ಹುಟ್ಟುವಲ್ಲ, ಹೊಟ್ಟೆಯೊಳಗಿಂದ ಬಂದವ.
ಒಡ ಹುಟ್ಟಿದವ ಅಂತಂದ್ರೆ ಒಂದೇ ಗರ್ಭದಿಂದ ಬಂದವರ ಅಣ್ಣ ತಮ್ಮ, ಒಡ ಹುಟ್ಟಿದ ಸಹೋದರರು ಅಂತ, ಒಡ ಹುಟ್ಟಿದವರು ಒಂದೇ ಒಡಲಿನಿಂದ ಬಂದಿದ್ದವು. 2, 3, 4 ಎಷ್ಟು ಅದಾವ ಅಷ್ಟು. ಬಹಳ ಕಠಿಣ ಇದೆ. ಇದನ್ನು ಜಯಿಸೋದ ಮಹಾನ್ ಶೂರವೀರ ಕ್ಷತ್ರಿಯನ ಕಾರ್ಯ ಇದೆ. ನಮ್ಮಂಥ ಹೇಡಿಗಳ ಮಾತಾಡಬಹುದು, ಕೂಗಾಡಬಹುದು. ಅವಂಗೂ ಪುರುಷನೇ ಅವನಿಗೆ ಬಹಳ ಕಠಿಣ. ಈಜೆ ಹೋಗ್ತೇನೆ ಅನ್ನೋದೇನು ಸುಲಭ ಇಲ್ಲ. ನಿರಂತರವಾಗಿ ಅಲ್ಲಿ ಬಡವ ಅಗ್ನಿ ಇದೆ ಸಾಗರದೊಳಗೆ. ದೊಡ್ಡ ದೊಡ್ಡ ಪರ್ವತಪ್ರಾಯದ ಅಲೆಗಳು ಬರ್ತಾ ಇದ್ದಾವೆ, ಕ್ರೂರ ಜಲಜಂತುಗಳಿದ್ದಾವೆ, ಮತ್ತು ದುರ್ಬಲ ಸಾಮರ್ಥ್ಯದವ. ಆಗ ಈ ಶಿವರಾಮ ಆಚೆಯ ದಡ ಶ್ರೀರಾಮ ಅಲ್ಲಿ ಹೇಳಿದಲ್ಲ, ದುರ್ಬಲ ನರ ಅದ, ಮನುಷ್ಯ ದುರ್ಬಲ ಅದ. ಭಜನೆ ಒಳಗೆ ಬಂತಲ್ಲ, ಆತ್ಮನ ಗುಣಗಾನ ಮಾಡುವುದು. ಅಲ್ಲಿ ಶತ್ರುಗಳ ಕರ್ಮ ಸಂಯೋಗ ಎಲ್ಲ ಎಂಥ ಇದೆ. ಜಯಿಸೋದು ಬಹಳ ಕಠಿಣ. ಅದಕ್ಕೆ ಇಡೀ ವಿಶ್ವವನ್ನು ಗೆದ್ದು ಮದೋನ್ಮತ್ತವಾದ ಆಸ್ತ್ರವವು ಸಮರಾಂಗಣದಲ್ಲಿ ಬಂದು ನಿಲ್ಲುತ್ತದೆ. ಎಂಥ ಶಬ್ದ! ಅಮೃತ ಚಂದ್ರಾಚಾರ್ಯ ಇಡೀ ವಿಶ್ವವನ್ನು ಜಯಿಸಿ ಮದೋನ್ಮತ್ತಾಗಿದೆ. ಯಾವುದು ಅಸ್ತ್ರ? ಸಮರಾಂಗಣದಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಸಮರಾಂಗಣ ಯಾವುದು? ಹುಟ್ಟಿದಂದ್ರೆ ಇವು ಸಮರ ಯುದ್ಧಕ್ಕೆ ಬಂಧನರೇ. ಜನ್ಮಕ್ಕೆ ಬಂದಂದ್ರೆ ಯುದ್ಧ ಮಾಡ್ಕೋಬೇಕು, ನಿರಂತರ ಸಂಘರ್ಷ. ಮತ್ತದರಲ್ಲಿ ಶತ್ರುಗಳನ್ನು ಬೆಳೆಸಿಕೊಳ್ಳದಂದ್ರೆ ದೈವಯೋಗದಿಂದ ಇಲ್ಲ. ಅದರಲ್ಲೂ ಕೂಡ ಮತ್ತೆ ಪ್ರಯತ್ನಪೂರ್ವಕ. ಅಪ್ಪಾಜಿ ಹೇಳ್ತಿದ್ರು, ದೈವಯೋಗದಿಂದ ಸಂತಾನ ಆಗಲಿಲ್ಲ ಅಂತಂದ್ರೆ ಈ ಮೂರ್ಖ ಜೀವದ ದತ್ತು ತಗೋತಾನೆ, ದುಃಖಿ ಆಗೋ ಸಲುವಾಗಿ ಅಂಥೇಳಿ ಹೇಳಿದರೆ. ಸ್ವಾಧೀನತೆಯನ್ನು ಕಳ್ಕೊಳ್ಳೋ ಸಲುವಾಗಿ ಒಂದು ಮಗು ಬರ್ತಿದೆ ಅಂದರೆ ಎಷ್ಟು ಸಂತೋಷ. ಆದರೆ ಅದು ಬಂದ ಮೇಲೆ ಏನೇನು ಸಮಯಕ್ಕೆ ನಿನ್ನನ್ನು ಹಿಂಡಿ ಹಾಕ್ತಿದೆ. ಸಮಯ ಹೇಳಿದರು ಗುಣಭದ್ರಾಚಾರ್ಯರು. ಏನ ಪುತ್ರ ಉತ್ಪನ್ನ ಆಗ್ತಾ ಇರೋ ಹಾಗೆ ಪತ್ನಿಯ ಯೌವನವನ್ನು ಹರಣ ಮಾಡ್ತಾನೆ. ಸ್ವಲ್ಪ ಬೆಳೀತಾ ಇದ್ದ ಹಾಗೆ ಮಿಷ್ಟ ಭೋಜನವನ್ನು ಹರಣ ಮಾಡ್ತಾನೆ. ಅದರ ನಂತರ ಸರ್ವಸ್ವವನ್ನೇ ಹರಣ ಮಾಡ್ತಾನೆ. ಶತ್ರು ಎಷ್ಟು ಪ್ರಿಯ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೋ. ಆ ಪ್ರಿಯ ಅನ್ನುವಂಥ ಭಾವೇನಿದೆ ಅಲ್ಲ, ಅದು ಜೀವದ್ರವ್ಯದ ಶುದ್ಧತ್ವ ರೂಪದ ಪರಿಣಾಮವಿದೆ. ಅದನ್ನು ಹೇಗಿದೆಯೋ ಹಾಗೆ ಅಂಥೇಳಿ ಹೇಳೋದು ಕೂಡ ನಿಜವಾಗಿ ಇಲ್ಲಿ ಕಲಂಕ ದೋಷ ಇದೆ. ಅರೆ ಅದು ಹಾಗೆ ಇರೋದಿದೆ. ಜ್ಞಾನ ಏನೇ ವಿಕಲ್ಪ ಮಾಡಿದ್ರೂ ಅದೇನು ಬದಲಾಗೋದಿಲ್ಲ. ತನ್ನ ಭಾವದ್ದನ ಬದಲಾವಣೆ ಆಗೋದಿಲ್ಲ ಅಂದಮೇಲೆ ಅನ್ಯದ ದೇಹದ ಹೇಗಾಗೋದು ಸುಧಾತಾಯಿಗೆ ಭಾವ ಎಷ್ಟು ಎಂಥ ಭಾವಗಳು ಬರ್ತಾವೆ. ಪ್ರತಿಯೊಬ್ಬರಿಗೂ ಅನುಭವ ಇದೆ. ಇಂಥ ಭಾವ ಉಪಯುಕ್ತ ಇಲ್ಲ ಅಂಥೇಳಿ ಪ್ರತಿಯೊಬ್ಬರಿಗೂ ಅನ್ನಿಸ್ತಿದೆ. ಆ ಅನ್ನಿಸಿಕೆ ಮಿಥ್ಯಾಜ್ಞಾನ ಇದೆ, ಸಮ್ಯಜ್ಞಾನ ಇದೆ. ಸಮ್ಯಜ್ಞಾನನ ಇದೆ ಅಂದರೆ ಇನ್ನೊಂದರೊಳಗೆ ಹಸ್ತಕ್ಷೇಪ ಮಾಡಿತದೆ. ಇದು ಬೇಕು, ಇದು ಬೇಡ, ಇದು ಹೀಗಿರಬಾರ್ದು ಅನ್ನೋದು ಅಧಿಕಾರ ಅದಕ್ಕೆ ಎಲ್ಲಿದೆ ರೀ? ತನ್ನ ಕಾರ್ಯ ಅದು ತಾನು ಮಾಡಿದ್ರೆ ಸಾಕು. ಅದು ಮಾಡುವುದಿಲ್ಲ. ಸಮ್ಯಜ್ಞಾನ ಅಲ್ಲ ಅದು. ಹಾಗೆ ಮಾತಿಲ್ಲ.
ಇಲ್ಲೇನು ಚರ್ಚೆ ನಡೆದಿದೆ ಅಲ್ಲ, ಇಲ್ಲಿ ಜ್ಞಾನದ ಮಾತನ ಬೇರೆ ಇದೆ. ಮೋಕ್ಷದ ಕಾರಣ ಯಾವ ಜ್ಞಾನ ಆಗೋದಿದೆಯಲ್ಲ, ಆ ಜ್ಞಾನದ ಗಾಂಭೀರ್ಯನ ಬೇರೆ ಇದೆ ರೀ. ರಾಗವನ್ನು ದೂರ ಮಾಡಬೇಕು, ಇದು ರಾಗ ಇದೆ ಅಂಥೇಳಿ ಅದಕ್ಕೆ ಯಾವ ಪ್ರಕಾರದ ಆ ರಾಗದ ಕುರಿತು ಅಸಹನೆ ಇಲ್ಲವೇ ಇಲ್ಲ. ಅದಕ್ಕೆ ಸಂಜ್ಞಾನದ ಸ್ವರೂಪ ತಿಳಿಯೋದು, ಮೋಕ್ಷದ ಕಾರಣ ರೂಪ ಯಾವ ಜ್ಞಾನ ಇದೆಯೋ ಆ ಜ್ಞಾನದ ಸ್ವರೂಪ ತಿಳಿಯೋದ ಈ ಜೀವಕ್ಕೆ ಇಂದಿನವರೆಗೆ ಅಸಾಧ್ಯ ಆಗಿದೆ ವಿಜಯಭಾಯಿ. ಭಿನ್ನ ಅಂತೇಳಿ ತಿಳಿತಿದೆ, ಇದು ಕಥನನ ಆಯ್ತಾರೆ, ಅದು ಭಿನ್ನ ಇದೆ ಅಲ್ಲ. ಇದು ನಮಗೆ ತಿಳಿಯುವ ಸಲುವಾಗಿ ನಮ್ಮ ಭಾಷೆಯೊಳಗೆ ಹೇಳಿದಾರೆ ಪ್ರಭು, ಕೆಳಗೆ ಬಂದು ಹೇಳಿದಾರೆ. ಆದರೆ ಅದರ ಉಚ್ಚತೆ ಎಷ್ಟಿದೆ ಅನ್ನೋದು ಒಂದ್ಸಲ ನಮ್ಮ ಲಕ್ಷ್ಯದೊಳಗೆ ಬರ. ಜ್ಞಾನ ಯಾವುದಕ್ಕಂತಾರ, ಜ್ಞಾನ ಯಾವುದಕ್ಕಂತಾರ ಅಂದರೆ ಯಾವುದು 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 ಜ್ಞೇಯ ಆಗ್ತಿದೆಯೋ ಅದಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಕೂಡ ವಿಚಲಿತ ಆಗದೆ, ಯಾವುದು ಗಾಂಭೀರ್ಯದಿಂದ ತನ್ನ ಸಿಂಹಾಸನದಲ್ಲೇ ತಾನು ಆರೂಢ ಇದೆಯೋ ಅದು ಜ್ಞಾನ ಇದೆ. ಭವ ಮುಗೀತು, ಅದಕ್ಕೇನೂ ಆಗೋದಿಲ್ರಿ, ಸಾಮಾನ್ಯ ಅಲ್ಲದ. ರಾಗ ಬಂತು, ಕರ್ಮದ ಉದಯ ಬಂತು, ಉಪಸರ್ಗ ಬಂತು, ಮೋಕ್ಷದ ಪ್ರಾಪ್ತಿ ಮಾಡಿಸುವಂಥ ಜ್ಞಾನ ಎಂಥದ್ದಿದೆ ರೀ. ಉಪಸರ್ಗ ಬಂದ ಮೇಲೆ ಅರ್ಹಂತ ಅನ್ನುವಂಥದ್ದಿದೆ ಏನ್ರಿ? ಅಲೌಕಿಕ ಇದೆ ರೀ. ಅಲೌಕಿಕ ಅರ್ಥಾತ್ ಲೋಕದ ಯಾವ ರೀತಿ ನೀತಿಗಳಿಂದ ಅದನ್ನು ತಿಳ್ಕೊಳ್ಳೋ ಸಾಧ್ಯ. ನಾವೆಲ್ಲ ಬಹಳ ಕ್ಷುದ್ರದೇವ್ರಿ. ಕ್ಷುದ್ರ ಕ್ಷುದ್ರ ಅರ್ಥಾತ್ ಇಲ್ಲನ್ನೋಷ್ಟು ಕ್ಷುದ್ರ, ಇಲ್ಲನ್ನೋಷ್ಟು ಕ್ಷುದ್ರ. ಮೋಕ್ಷಕ್ಕೆ ಒಯ್ಯುವಂಥ ಜ್ಞಾನ ಅರೇ ಕರ್ಮದಿಂದ ಪಾರು ಮಾಡ್ತಿದೆ, ದುಃಖದಿಂದ ಪಾರು ಮಾಡ್ತಿದೆ, ಗತಿಗಳಿಂದ ಪಾರು ಮಾಡ್ತಿದೆ, ಸಂಯೋಗದಿಂದ ಪಾರು ಮಾಡ್ತಿದೆ, ಭಿನ್ನ ಮಾಡ್ತಿದೆ. ಸಾಮಾನ್ಯ ಅಂದ್ರೆ ಅದ. ಅದಕ್ಕೆ ಇದರ ಕಥನ ಆಗೋ ಸಾಧ್ಯ ಇಲ್ಲ ಅನ್ನಿಸ್ತಿದೆ. ಇಲ್ಲೇ ತಕ್ಷಣಕ್ಕೆ 2 ವಾಕ್ಯದೊಳಗೆ ಎಂಥ ಬದಲಾವಣೆ ಬಂದರೆ, ಬದಲಾವಣೆ ಬಂದ್ರ ಅರ್ಥದೊಳಗೂ ಕೂಡ ಯಾವ ಪ್ರಕಾರದ ಬದಲಾವಣೆ ಇದೆ ತಿಳಿತಿದೆ ನೋಡೋಣ. ಇಲ್ಲ ಅಂತಂದ್ರೆ ಇನ್ನೂ ಜೀವನ ಇತ್ತು ಅಂತಂದ್ರೆ ಇನ್ನೂ ನೋಡೋದನ್ನೇ ಇದೆ. ಅರೆ ಅದರಿಂದ ನಮ್ಮ ಜ್ಞಾನದ ಸೂಕ್ಷ್ಮತೆ ಆಗ್ತಿದೆ ರೀ. ನಮ್ಮ ಜ್ಞಾನದ ಸೂಕ್ಷ್ಮತೆ ಅಲ್ಲಿ ಧನಂಜಯ ಕವಿ ಹೇಳಿದಲ್ಲ, ಏನು ಹೇಳಿದ? ಬೃಹಸ್ಪತಿ ಕೂಡ ಯಾರ ವರ್ಣನೆ, ಗುಣಗಳ ವರ್ಣನೆ ಮಾಡೋ ಸಾಧ್ಯ ಇಲ್ಲ. ಅವರ ಗುಣಗಳ ವರ್ಣನೆ ಮಾಡಕ್ಕೆ ಹೊರಟಿದೆನ್ನ ನನ್ನ ಅಜ್ಞಾನದ ಪರೀಕ್ಷೆ ಆಗ್ತಿದೆ ಅಂತ. ಅಂದ್ರೆ ಏನ ತೆಗೆದು ನೋಡ್ರಿ ವಿಶಾಖಾರ ಸ್ತೋತ್ರ. ನಿನ್ನ ಗುಣಗಳನ್ನು ಹೇಳಲಿಕ್ಕೆ ಹೊರಟಿಲ್ಲ, ನನ್ನ ಅಜ್ಞಾನ ಎಷ್ಟಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಹೊರಟಿದೆ. ಸೂರ್ಯನನ್ನ ತೋರಿಸ್ತೇನೆ ನಿಂಗೆ ಅಂಥೇಳಿ ದೀಪ ಸಣ್ಣದು ದೀವಿಗೆ ಹಿಡ್ಕೊಂಡು ಹೋಗೋದ್ರೆ ಬಾ ನಿಂಗೆ ಸೂರ್ಯನ ತೋರಿಸ್ತೇನೆ. ಆ ದೀವಿಗೆ ಕಾಣಿಸ್ತಾನೆ, ದೀವಿಗೆಯನ್ನು ನೋಡೋದೇನ್ರಿ? ದೀವಿಗೆ ಪ್ರಕಾಶದೊಳಗೆ ಸೂರ್ಯ ಕಾಣಿಸ್ತಾನೆ ಅಂತ. ಅದಕ್ಕೆ ಜ್ಞಾನದ ಮಾತು ಬಹಳ ದೊಡ್ಡದಿದೆ. ಇನ್ನೊಂದ್ಸಲ ಓದಿ ಬಿಡ್ತೇನೆ. ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಾಮವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ ಅಂಥೇಳಿನ ಆ ಜ್ಞಾನ ಮೋಕ್ಷದ ಕಾರಣ ಇದೆ ರೀ. ಯಾವುದು ಶುದ್ಧತ್ವ ಪರಿಣಮನ? ಶವವನ್ನು ಹೊತ್ತು ತಿರುಗುವಂಥ ಯಾವ ಲಕ್ಷ್ಮಣನ ಕುರಿತು ರಾಗ ಇದೆಯಲ್ಲ, ಸ್ನೇಹ ಇದೆಯಲ್ಲ, ಎಂಥದ್ರಿ, ಎಂಥದ್ದದ. ಲಕ್ಷ್ಮಣಂತೂ ಸತ್ತೇ ಹೋಗ ಬರೀ ಶಬ್ದ ಕೇಳಿ. ಮೋಸದಿಂದ ಮಾತಾಡಿದ್ದರ್ರಿ ರಾಮ ಸತ್ತ ಅಂಥೇಳಿ. ಇವೇನು ಬಂದು ರಾಮ ಸತ್ತಿದ ಏನು ನೋಡಲಿಲ್ಲ, ಶವ ನೋಡಲಿಲ್ಲ, ಆದ್ರೆ ನಾವು ಪ್ರತ್ಯಕ್ಷ ಸತ್ತು ಹೋದ. ಎಂಥ ಸ್ನೇಹ. ಮತ್ತು ಆ ಸತ್ತು ಹೋದಂಥ ಶವವನ್ನು ನೀವು ಜೀವಂತದ ಅಂಥೇಳಿ ತಿಳ್ಕೊಂಡು ತಿರುಗೊಂಡು ಹೆಗಲ ಮೇಲೆ ಬರ್ತದೆ. ಅಂಥ ಸ್ನೇಹ ಯಾರ್ದು ಇದೆ? ನನಗೆ ತಮ್ಮನ ಮೇಲೆ ಪ್ರೀತಿ ಬಹಳ. ಎಲ್ಲಿದೆ ಪ್ರೀತಿ? ಯಾವುದು ಪ್ರೀತಿ ಅಂತಾರೆ ಅನ್ನೋದು ಗೊತ್ತಿಲ್ಲ.
ಬರೇ ರಾಮ ಸತ್ತ ಅಂತ ಶಬ್ದ ಕಿವಿ ಮೇಲೆ ಬೀಳ್ತಾ ಇದ್ದ ಹಾಗೆ ಅವನು ಖರೆ ಖರೆನ ಸತ್ತರೆ ಅಂಥೇಳಿ ನರಕಕ್ಕೆ ಹೋದವ. ಪ್ರೀತಿ ಇದೆ, ಸ್ನೇಹ ಇದೆ, ಇದು ರಾಗ, ಇದು ಸ್ನಿಗ್ಧತೆ, ಇದರಿಂದ ಅವನು ನರಕಕ್ಕೆ ಹೋದ. ಲಕ್ಷ್ಮಣ ರಾಮನ ಮೇಲೆ ಅಷ್ಟೊಂದು ಪ್ರಾಣ ಇಟ್ಟಿದ್ದಲ್ಲ ಅಂಥೇಳಿ ನರಕಕ್ಕೆ ಹೋದ ಸೋದರಯ್ಯ. ಮತ್ತೆ ಒಂದು ದಿವಸ ಜ್ಞಾನದೊಳಗೆ ಸ್ವೀಕಾರ ಮಾಡಿದ, ಇದು ಶವ ಇದೆ. ಯಾವುದು ಶವ ಇದೆ? ಅದು ಲಕ್ಷ್ಮಣನ ಪ್ರಾಣರಹಿತ ದೇಹ ಶವ ಅಲ್ಲ. ಲಕ್ಷ್ಮಣನ ಮೇಲಿನ ಪ್ರೀತಿ ಇದೆ ಅಲ್ಲ, ಅದು ಶವ ಇದೆ. ಅದನ್ನು ಹೊತ್ಕೊಂಡು ಎಷ್ಟು ದಿವಸ ನಾನು ತಿರುಗ ಅಂಥೇಳಿ ಆ ಶವವನ್ನು ಸಂಸ್ಕಾರ ಮಾಡಿದರೆ, ಅಗ್ನಿಗೆ ಆಹುತಿ ಮಾಡಿದ. ಆ ಶವವನ್ನು ಸುಟ್ಟಾಕುವ ಮಾತಲ್ಲ, ಈ ಶವವನ್ನು, ಸ್ನೇಹ ರೂಪದ ಶವವನ್ನು ಸುಟ್ಟು ಹಾಕಿದ ಮತ್ತು ಹೋದ. ಮೋಕ್ಷ ತಾನಾಗೆ ಬರುವುದಿಲ್ಲ. ಅದರ ಸಲುವಾಗಿ ಬಹಳ ತ್ಯಾಗದ ಅವಶ್ಯಕತೆ ಇದೆ. ಏನು ತ್ಯಾಗ? ಯಾವುದ ನಿಂದ ಅಲ್ಲ ಅದನ್ನು ತ್ಯಾಗ ಮಾಡೋದಿದೆ. ನಿಂದೇನೋ ತ್ಯಾಗ ಮಾಡಬೇಕಾದ್ರೆ ಒಂದಿಟ್ಟು